ಡೈಜಿವಲ್ನ ಎಲ್ಲ ವೀಕ್ಷಕರಿಗೂ ಕೂಡ ನಮಸ್ಕಾರ. ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ತೇಜಸ್ ಜೆ ಬಂಗೇರ. ಆಡಿಷನ್ ಸುತ್ತಿನಲ್ಲಿ 70ಕ್ಕೂ ಅಧಿಕ ಶಾಲೆಯ 130ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು, ಮೊದಲನೆಯ ಸುತ್ತಿಗೆ 40 ವಿದ್ಯಾರ್ಥಿಗಳು ತೀರ್ಪುಗಾರರ ತೀರ್ಪಿನ ಮೇಲೆ ಆಯ್ಕೆಗೊಂಡಿದ್ದಾರೆ. ಇದೀಗ ದ್ವಿತೀಯ ಸುತ್ತಿಗೆ ಯಾವೆಲ್ಲ ವಿದ್ಯಾರ್ಥಿಗಳು ಆಯ್ಕೆಯಾಗ್ತಾರೆ, ಅದರ ಜೊತೆಗೆ ಯಾರೆಲ್ಲ ವೇಟಿಂಗ್ ಲಿಸ್ಟ್ನಲ್ಲಿರ್ತಾರೆ, ಸೊ ಕಾರ್ಯಕ್ರಮದ ಕೊನೆಗೆ ಯಾರೆಲ್ಲ ವೇಟಿಂಗ್ ಲಿಸ್ಟ್ನಿಂದ ಸೆಲೆಕ್ಟ್ ಆಗ್ತಾರೆ ಅನ್ನೋದನ್ನು ನಾವುಗಳೆಲ್ಲ ಕಾದು ನೋಡಬೇಕಾಗಿದೆ. ಇದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ಅದರಲ್ಲೂ ಕೂಡ ಬಹಳ ವಿಶೇಷವಾಗಿ ನಾವುಗಳು ನಮ್ಮ ಪ್ರಾಯೋಜಕರನ್ನು ಅಭಿನಂದಿಸಬೇಕು, ಗೌರವಿಸಬೇಕು. ಯಾಕಂದರೆ ಪ್ರತಿಯೊಂದು ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ಪ್ರಾಯೋಜಕರು ಮೂಲ ಕಾರಣ. ಎಸ್, ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಭೀಮಾ ಜ್ಯುವೆಲರ್ಸ್ ಉಡುಪಿ, ಗಿರಿಜಾ ಸರ್ಜಿಕಲ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ಇದೆಲ್ಲದರ ಜೊತೆಗೆ ಬಹಳ ವಿಶೇಷವಾಗಿ ಇಲ್ಲಿಯವರೆಗೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ಎಲ್ಲರನ್ನೂ ಕೂಡ ಅಭಿನಂದಿಸಿಕೊಳ್ತಾ, ನಮ್ಮ ಮೊದಲ ತೀರ್ಪುಗಾರರು ಅವಿನಾಶ್ ಕಾಮತ್ರವರು. ಇವರು ಈ ಒಂದು ಭಾಗದ ಖ್ಯಾತ ನಿರೂಪಕರು. ಅದರ ಜೊತೆಗೆ ಕತೆ, ಕವನ, ಸಾಹಿತ್ಯ ಲೋಕಕ್ಕೆ ತನ್ನದೇ ಆದಂಥ ಕೊಡುಗೆಗಳನ್ನು ಕೊಡ್ತಾ ಈ ಭಾಗದ ಉತ್ತಮ ವಾಗ್ಮಿ ಎಂದು ಗುರುತಿಸಿಕೊಂಡವರು. ಉತ್ತಮ ನಿರೂಪಕರಾಗಿ ಜನಮನ್ನಣೆಯನ್ನು ಗಳಿಸಿದಂತಹ ಇವತ್ತಿನ ದ್ವಿತೀಯ ಸುತ್ತಿನ ತೀರ್ಪುಗಾರರಾಗಿರುವಂತಹ ಅವಿನಾಶ್ ಕಾಮತ್ ಅವರನ್ನು ಬರಮಾಡಿಕೊಳ್ಳುವಂಥ ಸಮಯ. ಅವಿನಾಶ್ ಕಾಮತ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಅದರ ಜೊತೆಗೆ ಬಹಳ ವಿಶೇಷವಾಗಿ ಇನ್ನೊಬ್ಬರು ತೀರ್ಪುಗಾರರ ಬಗ್ಗೆ ನಾವುಗಳೆಲ್ಲರೂ ಕೂಡ ಕೊಂಡಾಡಲೇಬೇಕು. ಯಾಕಂದರೆ ಇವರು ಡೈಜಿ ವರ್ಲ್ಡ್ ವಾಹಿನಿಯ ಜೊತೆಗೆ ಅತೀವ ಬಾಂಧವ್ಯವನ್ನು ಇಟ್ಟುಕೊಂಡಿವರು. ಅವರು ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಜೊತೆ ಸಹಕರಿಸುವವರು. ಈ ಒಂದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ಪ್ರಥಮ ಸುತ್ತಿನಿಂದ ಬಹಳ ವಿಶೇಷವಾಗಿ ಆಡಿಷನ್ ರೌಂಡ್ನಲ್ಲಿಯೂ ಕೂಡ ಆ 70 ಶಾಲೆಯ 130ಕ್ಕೂ ಅಧಿಕ ವಿದ್ಯಾರ್ಥಿಗಳನ್ನು ನೋಡಿದವರು. ಪ್ರಥಮ ಸುತ್ತಿನಲ್ಲಿಯೂ ಕೂಡ 40 ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ನೋಡಿದವರು. ಈ ಸುತ್ತಿಗೂ ಕೂಡ 30 ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡುವಲ್ಲಿ ಅವರ ಪಾತ್ರವೂ ಕೂಡ ಬಹಳ ದೊಡ್ಡದು. ಅದರ ಜೊತೆಗೆ ಕತೆ, ಸಾಹಿತ್ಯ, ನಾಟಕ ಕ್ಷೇತ್ರಗಳಿಗೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ಕೊಟ್ಟವರು. ವೃತ್ತಿಯಲ್ಲಿ ಶಿಕ್ಷಕರು ಕೂಡ ಹೌದು. ಪ್ರತಿನಿತ್ಯವೂ ಕೂಡ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ಬಾಂಧವ್ಯವನ್ನು ಇಟ್ಟುಕೊಂಡಿರುವಂತಹ ಈ ಕಾರ್ಯಕ್ರಮದ ಮಹಾಗುರುಗಳು ಮತ್ತೊಬ್ಬರು ತೀರ್ಪುಗಾರರಾಗಿರುವಂತಹ ಆಲ್ವಿನ್ ದಾಂತಿ ಸರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ಳುವಂಥ ಸಮಯ. ಆಲ್ವಿನ್ ದಾಂತಿ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಸ್, ಅವಿನಾಶ್ ಕಾಮತ್ ಸರ್, ಬಹಳ ವಿಶೇಷವಾಗಿ ಆಡಿಷನ್ ರೌಂಡ್ ಇರ್ಬೋದು ಅಥವಾ ಪ್ರಥಮ ಸುತ್ತು ಇರ್ಬೋದು, ಒಂದಷ್ಟು ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು. ಈ ಸ್ಪರ್ಧೆಯ ವಿವರಗಳನ್ನು ನೋಡ್ಲಿಕ್ಕೆ ಹೋದರೆ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಬಂದು ಭಾಗವಹಿಸಿದ್ರು. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯ, ಅದರ ಜೊತೆಗೆ ವಿದ್ಯಾರ್ಥಿಗಳು ಈ ಸುತ್ತಿನಲ್ಲೂ ಕೂಡ ಭಾಗವಹಿಸಲಿಕ್ಕಿದ್ದಾರೆ, ಏನೆಲ್ಲ ಎಕ್ಸ್ಪೆಕ್ಟೇಷನ್ಗಳು ಇದ್ದಾವೆ ಸರ್ ತಮ್ಮಿಂದ? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅಭಿವ್ಯಕ್ತಕ್ಕೆ ತುಂಬ ಆಡಿಯನ್ಸ್ ಬರ್ತಾ ಇದ್ದಾರೆ. ಬೇರೆ ಎಲ್ಲ ರಿಯಾಲಿಟಿ ಶೋಗಳಿಗೆ ಕಂಪೇರ್ ಮಾಡಿದರೆ ಸಹಜವಾಗಿ ಇದು ಹೇಗೆ ಭಿನ್ನವಾಗಿದೆ ಅಂತ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡ್ತದೆ. ಡೂ ಇಟ್ ಫಸ್ಟ್ ಆರ್ ಡೂ ಇಟ್ ಡಿಫ್ರೆಂಟ್. ಇದು ನಿಜಕ್ಕೂ ಡಿಫ್ರೆಂಟೇ. ಈ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಬಂದಂಥ ವಿದ್ಯಾರ್ಥಿಗಳು ಮುಂದೆ ಎಂತೆಂಥ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಬೋದು, ಅದಷ್ಟೇ ನನ್ನ ಮನಸ್ಸಲ್ಲಿರುವಂಥದ್ದು. ಅವ್ರು ಹೇಗೆ ಮಾತಾಡಲಿ, ಇದರಲ್ಲಿ ಭಾಗವಹಿಸ್ತಿದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಖಂಡಿತವಾಗಿಯೂ ಈ ಇದರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ತಾರಲ್ಲ ಆ ವಿದ್ಯಾರ್ಥಿಗಳು, ಮುಂದೊಂದು ದಿನ ಹೇಳ್ತಾರೆ ನೋಡಿ, ಅದು ಡೈಜಿ ವರ್ಲ್ಡ್ ಚಾನಲಲ್ಲಿ ಅಭಿವ್ಯಕ್ತ ಅಂತ ಒಂದು ಬರ್ತಾಯಿತ್ತು, ನಾನು ಅದರಲ್ಲಿ ಭಾಗವಹಿಸಿದ್ದೆ, ಅದು ನನಗೆ ಕಾನ್ಫಿಡೆನ್ಸ್ ಕೊಡ್ತು ಅಂತ. ಖಂಡಿತ. ಸೊ ಅದರ ಜೊತೆಗೆ ಸರ್, ಇವತ್ತು ದ್ವಿತೀಯ ಸುತ್ತಿನಲ್ಲಿ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳನ್ನು ಅವ್ರು ಮಾತನಾಡಲಿಕ್ಕಿದ್ದಾರೆ. ಸೊ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್, ನಿರೀಕ್ಷೆ ಏನಿದೆ? ಒಳ್ಳೆ ಸಬ್ಜೆಕ್ಟ್, ಬಟ್ ಎಷ್ಟು ಮಟ್ಟಿಗೆ ಅವರಿಗೆ ನಿಜವಾಗಿಯೂ ಇದ್ರ ಬಗ್ಗೆ ಡೆಪ್ತ್ ಇದೆ ಅನ್ನೋದು ಒಂದು ಮೊದಲ ಪ್ರಶ್ನೆ ಇರ್ತದೆ. ಬಟ್ ನಾನು ಅವ್ರ ಸಮಸ್ಯೆಗಳನ್ನು ಹೇಳೋದ್ರ ಜೊತೆಗೆ ಅವರ ಒಳಗಿನ ಆ ತುಡಿತ ಹೇಗಿದೆ, ಇದನ್ನು ಯಾವ ಥರ ಅವರು ಪ್ರಸ್ತುತಪಡಿಸ್ತಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಕಾತರದಿಂದ ಕಾಯ್ತಾ ಇದ್ದೇನೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದೀಗ ನಮ್ಮ ಮಹಾಗುರುಗಳಾಗಿರುವಂಥ ಆಲ್ವಿನ್ ದಾಂತಿ ಸರ್, ಬಹಳ ವಿಶೇಷವಾಗಿ ಅವರು ಆಡಿಷನ್ ರೌಂಡ್ ಪ್ರಥಮ ಸುತ್ತು ಎಲ್ಲ ವಿದ್ಯಾರ್ಥಿಗಳ ವಾಕ್ಚಾತುರ್ಯವನ್ನು ನೋಡ್ತಾನೆ ಬಂದಿದ್ದಾರೆ. ಯಾಕಂದರೆ ಸೆಲೆಕ್ಟ್ ಮಾಡುವಂಥ ಹಂತದಿಂದ ಹಿಡಿದು ಇಲ್ಲಿಯವರೆಗೆ ಅವರು ಯಾವ ರೀತಿಯಲ್ಲಿ ಅವರ ಇಂಪ್ರೂವ್ಮೆಂಟ್ ಆಗಿದೆ, ಅದ್ರ ಜೊತೆಗೆ ಏನೆಲ್ಲ ಅವರು ಚೇಂಜಸ್ ಮಾಡಬೇಕು, ಎಲ್ಲ ಒಂದಷ್ಟು ಕಮೆಂಟ್ಸ್ಗಳನ್ನು, ಕಾಂಪ್ಲಿಮೆಂಟ್ಸ್ಗಳನ್ನು ಎಲ್ಲವನ್ನ ಕೊಡ್ತಾ ಬಂದಿದ್ದಾರೆ. ಈಗ ಅವರ ಹತ್ರ ಕೇಳಬೇಕು. ಆಲ್ವಿನ್ ದಾಂತಿ ಸರ್, ಈ ಒಂದು ಸುತ್ತಿನಲ್ಲಿ ಎಕ್ಸ್ಪೆಕ್ಟೇಷನ್ಗಿಂತ ಮೊದಲ 2 ಸುತ್ತುಗಳು ಹೇಗಿತ್ತು ಸರ್? ಅದ್ರ ಜೊತೆಗೆ ಈ ಸುತ್ತಿನ ಬಗ್ಗೆ ಏನು ಹೇಳ್ತೀರಿ ಸರ್? ಯಾವುದೇ ವಾಹಿನಿಗಳು, ಟಿ ವಿ ಚಾನಲ್ಗಳು ಈ ರಿಯಾಲಿಟಿ ಶೋಸ್ಗಳಿಗೆ ಕೈ ಹಾಕಲಿಲ್ಲ. ಡ್ಯಾನ್ಸ್ ಇದೆ, ಮತ್ತು ಸಿಂಗಿಂಗ್ ಇದೆ, ಇಂಥದ್ದೆಲ್ಲ ಇದೆ.
ಅದು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಮತ್ತು ಅದು ಲೋಕಲ್ ಲೆವೆಲ್ ಯಾವುದಾದ್ರೂ ಕೂಡ ಇರಲಿ, ನಾವೊಂದು ರಿಸ್ಕ್ ತಗೊಂಡಿದ್ದೆವು ಮಾಡೋಣ ಅಂತೇಳಿ. ಸೊ ನಮ್ಮ ಮ್ಯಾನೇಜ್ಮೆಂಟ್ ಒಪ್ಪಿಕೊಂಡಿತು, ಮಾಡಿದೆವು. ಒಳ್ಳೆಯ ರೆಸ್ಪಾನ್ಸ್ ಬಂತು. 70 ಶಾಲೆಗಳ ಸುಮಾರು 140-150 ವಿದ್ಯಾರ್ಥಿಗಳು ಬರುವಂಥದ್ದು ನಾವು ಊಹೆ ಕೂಡ ಮಾಡಲಿಲ್ಲ. ಇನ್ನೊಂದು ವಿಚಾರ ಅಂತ ಹೇಳಿದರೆ, ಭಾಷಣದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತೇಳಿ ಹೇಳುವಂಥದ್ದು ಒಂದು ಮಾತಿದೆ, ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ. ಈ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರಲ್ಲ, ಇದಕ್ಕೆ ಬುನಾದಿ ಎಂಬುದಕ್ಕೆ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಹಾಕುವಂತಹ ಪ್ರತಿ ತುಣುಕುಗಳು ಎಷ್ಟೋ ಶೇರ್ಸ್ಗಳಾಗ್ತವೆ, ಹೈಯೆಸ್ಟ್ ವ್ಯೂಸ್ಗಳಾಗ್ತವೆ. ಯಾರೊಬ್ಬರು ಹೇಳಿದ್ರು, ನಮಗೆ ಭಾಷಣಕ್ಕೆ ವಿಷಯ ಸಿಕ್ಕಿತ್ತು, ಇದರಲ್ಲಿ ವಿಷಯ ಸಿಕ್ಕಿತ್ತು ಅಂಥೇಳಿ. ಸೊ ಅಷ್ಟು ವಿದ್ಯಾರ್ಥಿಗಳು ಮಾತನಾಡಿ ಅವರ ಅಭಿವ್ಯಕ್ತಿಯನ್ನು ಬರೆದುಕೊಟ್ಟದ್ರು ಯಾರು ಇರ್ಬೋದು. ಇದು ಮುಂದಕ್ಕೆ ಹೋಗುವಾಗ ಅವರಿಗೆ ಒಂದೇ ಸ್ಪಾಟ್ ಬರೀಲಿಕ್ಕೆ ಆ ತಾಕತ್ತು ಬರುತ್ತೆ. ನಮ್ಮ ವಿದ್ಯಾರ್ಥಿಗಳು ತುಂಬ ಓದ್ತಾರೆ, ಅದಕ್ಕಿಂತ ಜಾಸ್ತಿ ತುಂಬ ಕೇಳ್ತಾರೆ. ಒಂದು ಖುಷಿ ಕೊಡ್ತದೆ. ವಿದ್ಯಾರ್ಥಿಗಳು ಮತ್ತು ಅವರ ಹೆತ್ತವರು ಮತ್ತು ಅವರ ಶಿಕ್ಷಕರ ಹುರಿದುಂಬಿಸುವಿಕೆ ಬಹಳ ಒಳ್ಳೆಯ ರೀತಿಯ ಸ್ಪಂದನೆ ಸಿಗ್ತದೆ. ಹಾಗಾಗಿ ನೋಡ್ಕೊಳ್ಬೇಕು. ನಾವು 2 ಸುತ್ತಿನಲ್ಲಿ ತುಂಬ ಟಿಪ್ಸ್ ಕೊಟ್ಟಿದ್ದೇವೆ, ಅದನ್ನು ಬಳಸಿಕೊಂಡು ಈ ಸುತ್ತಿನಲ್ಲಿ ಇಂಪ್ರೂವೈಸ್ ಮಾಡಿಕೊಂಡು ವಿದ್ಯಾರ್ಥಿಗಳು ಖಂಡಿತವಾಗಿ ಬಂದಿದ್ದಾರೆ. ಮತ್ತು ಎಲ್ಲ ಸ್ಪರ್ಧಿಗಳು ಪೈಪೋಟಿಯನ್ನು ನೆಕ್ ಟು ನೆಕ್ ಕಾಂಪಿಟೇಷನ್ ಕೊಡಬಹುದು ಅಂತ ಹೇಳಿ ನಮ್ಮೊಂದು ಅನಿಸಿಕೆ ಇದೆ. ನೋಡುವ ಸರ್. ಅದರ ಜೊತೆಗೆ ಸುತ್ತುಗಳು ಜಾಸ್ತಿ ಆದ ಹೋದಾಗೆ ಕಾಂಪ್ಲಿಕೇಶನ್ ಆಗುವಂಥದ್ದು, ಯಾರನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋಂಥ ವಿಚಾರದ ಕುರಿತಾಗಿ ಭಾಳ ವಿಶೇಷವಾಗಿ ಇವತ್ತು ನಮ್ಮ ದೇಶದ ಯಾವೆಲ್ಲ ಪ್ರಸ್ತುತ ಸಮಸ್ಯೆಯನ್ನು ಅವರಿವತ್ತು ಪ್ರಸ್ತುತಪಡಿಸ್ಬೋದು, ಅದ್ರ ಜೊತೆಗೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ಗಳು ತಮ್ಮಿಂದ ಇದ್ದಾವೆ ಸರ್? ನಮ್ಮ ದೇಶದ ಸಮಸ್ಯೆಗಳು ಅದು ಪಠ್ಯಪುಸ್ತಕದಲ್ಲಿ ಬಂದದ್ದು ಮಾತ್ರ ವಿದ್ಯಾರ್ಥಿಗಳಿಗೆ ಗೊತ್ತಿರುವಂಥದ್ದು. ಪ್ರಚಲಿತವಾಗಿ ಏನಾಗ್ತಾ ಇದೆ, ಏನಾಗ್ತಾ ಉಂಟು ಅದನ್ನು ಅವರು ಗಮನಿಸುವುದಿಲ್ಲ. ಒಂದು ಕಾಲ ಇತ್ತು, ವಿದ್ಯಾರ್ಥಿಗಳು ಟಿ ವಿಯನ್ನು ನೋಡ್ತಿದ್ದರು ಮನೆಯವರೊಟ್ಟಿಗೆ ಕೂತ್ಕೊಂಡು. ಈಗ ಅದು ಕೂಡ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಸರ್ ಅವಿನಾಶ್ ಅವರು ಹೇಳಿದ ಹಾಗೆ ಅವರಿಗೆ ಎಷ್ಟು ಅದರ ಬಗ್ಗೆ ಪರಿಕಲ್ಪನೆ ಇದೆ, ಸಮಸ್ಯೆ ನಮ್ಮ ದೇಶ ನಮ್ಮ ರಾಷ್ಟ್ರ ಎತ್ತ ಸಾಗುತ್ತಾ ಇದೆ, ನಾವು ನಿಜವಾಗಿಯೂ ಕೂಡ ಒಂದು ವಿಶ್ವಗುರು ಸ್ಥಾನದಲ್ಲಿ ಇದ್ದೇವಾ, ನಮ್ಮದು 3rd ಲಾರ್ಜೆಸ್ಟ್ ಇಕಾನಮಿಯ, ನಮ್ಮ ಜೆನ್ಝಿ ಅಥವಾ ಆಲ್ಫಾ ಮುಂದಕ್ಕೆ ಇವರು 5-6 ಕಣ್ಣು ಮುಚ್ಚಿ ತೆರೆದರೊಳಗೆ ಇವರು ನಾಳೆ ಎಜುಕೇಷನ್ ಪಡೆದು ಹೊರಗೆ ಬರುತ್ತಾರೆ, ಎಂಪ್ಲಾಯ್ಮೆಂಟ್ ಸಿಗುತ್ತಾ, ಇಂಥದ್ದೆಲ್ಲ ಅವರು ಗಮನಿಸಿದ್ದಾರೆ ಅಂಥೇಳಿ ನನ್ನ ಭಾವನೆ. ಬಹಳ ಕಷ್ಟ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡಲಿಕ್ಕೆ ಭಾಳ ಕಷ್ಟ. ಯಾಕೆಂದರೆ ಯಾರನ್ನು ಬಿಡುವುದು, ಯಾರನ್ನು ಇಟ್ಕೊಳ್ಳುವುದು ಅಂತ ಹೇಳೋದು ನಮ್ಗೆ ದೊಡ್ಡ ಸಮಸ್ಯೆ. ಅದಕ್ಕೆ ನಿಮಗೆ ಯಾರಿಗೂ ಸಮಸ್ಯೆ ಇಲ್ಲ, ಸಮಸ್ಯೆ ನಮಗಿಬ್ಬರಿಗೆ, ಅವರ ಮನೆಯವರದ್ದು, ನೆರೆಮನೆಯವರದ್ದು, ಅವರ ಫ್ಯಾಮಿಲೀಸ್ಗಳದ್ದು. ಯಾಕೆಂದರೆ ಅವರ ವೈರಲ್ ಆಗುತ್ತೆ, ಅವರು ಕಳಿಸ್ತಾರೆ, ನಾನು ಮಾಡಿದೆ ನೋಡು ಅಂತೇಳಿ. ನಾವು ಸಿಲೆಕ್ಟ್ ಮಾಡದೇ ಇದ್ದರೆ ಖಂಡಿತವಾಗಿ ಶಾಪ ಸಿಗುತ್ತೆ. ಸೊ ನಮ್ಮ ಆಯುಷ್ಯ ಸ್ವಲ್ಪ ಕಡಿಮೆ ಆಗ್ಬೋದು. ಆದರೆ ವಿದ್ಯಾರ್ಥಿಗಳಲ್ಲಿ ಒಂದು ರೀತಿಯ ಪೈಪೋಟಿ ಬಂದಿದೆ. ಮತ್ತು ಈ ಭಾಷಣವನ್ನು ಕಲೆಯಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಅದು ದೈಜುವಳ್ಳು ಉಡುಪಿ ಮಾಡಿದಂಥ ಸಾಧನೆ ಅಂತೇಳಿ ನಾನು ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಸರ್. ಮತ್ತು ನಾವೊಂದು 20 ವರ್ಷಗಳ ಹಿಂದೆ ಕಾಲೇಜಲ್ಲಿ ಇರಬೇಕಾದ್ರೆ ನಮಗೆ MBA ಕೋಚಿಂಗ್ ಅಂತ ಇರ್ತಿತ್ತು. MBA ಹೇಗೆ ಅಂತಂದರೆ ನಮಗೊಂದು ಹೇಳ್ಕೊಟ್ಟಿದ್ದು, ನಿಂಗೆ ಏನು ಗೊತ್ತಿಲ್ಲದಿದ್ರೂ ಪರವಾಗಿಲ್ಲಪ್ಪ, ಚೆನ್ನಾಗಿ ಮಾತಾಡಬೇಕು, ಎದುರಿನವ್ರು ನಂಗೆ ಒಳ್ಳೆ ಕನ್ಫ್ಯೂಸ್ ಮಾಡಬೇಕು, ಪ್ರೆಸೆಂಟೇಷನ್ ಚೆನ್ನಾಗಿರಬೇಕು ಅಂತ. ನಿಜಕ್ಕೂ ಅಲ್ಲ ಸರ್, ಈ ಪ್ರೆಸೆಂಟೇಷನ್ ಅದು ಎಷ್ಟು ಮುಖ್ಯ ಅಂತ, ಅದು ಈ ಮಕ್ಕಳಲ್ಲಿ ಈಗಿಂದ ಬರ್ತಾ ಇದೆಯಲ್ಲ, ಅಂಥದಕ್ಕೊಂದು ವೇದಿಕೆ ಆಗಿದೆಯಲ್ಲ, ಇದು ದೊಡ್ಡ ವಿಚಾರ. ನಮ್ಮವರು ಹೊಸ ಆ್ಯಂಕರ್ ಬಂದಿದ್ದಾರೆ. ಹೀಗೆ ನೀವು ಹೇಳಿದಾಗೆ ನಾವು ಇಲ್ಲಿ ಭಾಷಣ ಮಾಡಿದಂಥ ವಿದ್ಯಾರ್ಥಿಗಳಲ್ಲಿ ಕನಿಷ್ಠ 10 ಮಂದಿ ಆದರೂ ಕೂಡ ಟಿ ವಿ ವಾಹಿನಿಯಲ್ಲಿ ಅಥವಾ ರೇಡಿಯೋದಲ್ಲಿ RJ ಆಗಿ ಅಥವಾ ಆಕಾಶವಾಣಿಯಲ್ಲಿ ಖಂಡಿತವಾಗಿ ಬರ್ತಾರೆ. ಸೊ ಇದಕ್ಕೆ ಸಾಕ್ಷಿ ನೀವೇ ಸರ್. ಸೊ ನಿಮಗೂ ಕೂಡ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್ ತೇಜಸ್. ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗಾದರೆ ವೀಕ್ಷಕರೇ, ನಾವೀಗ 30 ಸ್ಪರ್ಧಿಗಳ ಹಣಾಹಣಿ ಯಾವ ರೀತಿಯಲ್ಲಿದೆ, ಅದ್ರ ಜೊತೆಗೆ ದ್ವಿತೀಯ ಸುತ್ತಿನ ಪ್ರಥಮ ಸಂಚಿಕೆಯಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ಒಂದು ಕಣದಲ್ಲಿ ಭಾಗವಹಿಸ್ತಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಲೇಬೇಕಾಗಿದೆ. ಹಾಗಾದರೆ ಬನ್ನಿ ನೇರವಾಗಿ ಪ್ರಾರಂಭಿಸೋಣ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ. ವೀಕ್ಷಕರೇ, ಇದೀಗ ಮೊದಲ ಸ್ಪರ್ಧಿಯನ್ನ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ನಮ್ಮ ಮೊದಲ ಸ್ಪರ್ಧಿ ವಿಶ್ವ ಫಕೀರಪ್ಪ ಕಲ್ಯಾಣನವರ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ವಿಶ್ವ ಅವರೇ, ದ್ವಿತೀಯ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಮೊದಲ 2 ಸುತ್ತು ಹೇಗಿತ್ತು? ಒಳ್ಳೆ ಇತ್ತು ಸರ್, ತುಂಬ ಖುಷಿ ಆಯಿತು. ತುಂಬ ಖುಷಿ ಆಯಿತು. ಸೊ 2ನೇ ಸುತ್ತಿಗೆ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಯನ್ನು ನಾವು ಮಾತನಾಡಬೇಕು. ಸೊ ಹೇಗೆ ಪ್ರಿಪೇರ್ ಆಗಿ ಬಂದಿದ್ದೀರಿ ಅನ್ನುವಂಥ ವಿಚಾರದ ಕುರಿತಾಗಿ. ನಾನು ನಿನ್ನೆ ರೆಡಿ ಆಗಿದ್ದೇನೆ ಸರ್. ಯಾಕೆ, ಏನಾಯಿತು? ಅದರಿಂದ ಹಿಂದೆ ನಾನು ಈ ಎಕ್ಸಾಮ್ ಎಲ್ಲ ಇತ್ತು, ಆ ಎಕ್ಸಾಮ್ ಪ್ರಿಪರೇಷನ್ ಇದ್ದೆ. ನಂತರ ನಾನು ಭಾಗವಹಿಸ್ಬೇಕು ಅಂದ್ಕೊಂಡಿರಲಿಲ್ಲ. ಅಂದರೆ ಈಗ ನಂತರದ ಮತ್ತೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಆದರೆ
ಅಪರ್ಚುನಿಟಿ ಮಿಸ್ ಮಾಡಬಾರ್ದು ಅಂತ. ಮಾಡಬಾರ್ದು. ಆಮೇಲೆ ಕೇಳಿ ಅದು ಈಗ ನಾನು ಮೊದಲೇ ಹೇಳಿದರೆ ಪರವಾಗಿರಲಿಲ್ಲ, ಈಗ ಕೊನೆಯಲ್ಲಿ ಹೇಳಿದರೆ ತಪ್ಪಾಗ್ತದೆ ಅಂತ ಹೇಳಿ ಬಂದೆ. ಎಸ್, ಓಕೆ, ಒಳ್ಳೆ ಆಪರ್ಚುನಿಟಿ ಇದೆ. ಎಸ್, ಖಂಡಿತ. ಎಸ್ ವೀಕ್ಷಕರೇ, ಸೊ ವಿಶ್ವ ಅವರು ಈ ಸುತ್ತಿನಲ್ಲಿ ತಮ್ಮ ಒಂದು ಪ್ರಸ್ತುತಿಯನ್ನು ಯಾವ ರೀತಿಯಲ್ಲಿ ಪ್ರಸ್ತುತಪಡಿಸ್ತಾರೆ ಅಂತ ನಾವುಗಳೆಲ್ಲ ಕಾದು ನೋಡಬೇಕು. ಎಸ್, ಆಲ್ ದ ಬೆಸ್ಟ್ ವಿಶ್ವ ಅವರೇ. ಥ್ಯಾಂಕ್ ಯು ಸರ್. ಕೇಳಿರಿ ಗೆಳೆಯರೇ, ಮುಗ್ಧ ಮನಗಳವು ನೋಯಿಸದಿರಿ ಎಂದು, ಅರಳುವ ಹೂಗಳು ಬೆಳಗುವ ದೀಪಗಳು ಆರಿಸದಿರಿ ಎಂದು, ಅರಿತೋ ಅರಿಯದೆಯೋ ಗಾಳಿಪಟದ ತಂತಿಯ ಕಡಿಯದಿರಿ, ಭವ್ಯ ಭಾರತದ ಇಂದಿನ ಪ್ರಜೆಗಳ ಬಾಳನ್ನು ಹತ್ತಿಕ್ಕದಿರಿ. ಎಲ್ಲರಿಗೂ ಶುಭೋದಯದ ಶುಭಾಶಯಗಳು. ಇಂದು ಈ ಅಭಿವ್ಯಕ್ತ ವೇದಿಕೆಯಲ್ಲಿ ನನ್ನ ಧ್ವನಿ ನನ್ನ ಶಕ್ತಿ ಕಾರ್ಯಕ್ರಮದಲ್ಲಿ ನನಗೆ ನೀಡಿರುವಂತಹ ವಿಷಯವಾದಂತಹ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳು ಎಂಬ ವಿಷಯದಲ್ಲಿ ನಾನು ಆರಿಸಿಕೊಂಡಂತಹ ವಿಷಯ ಮಕ್ಕಳ ಮೇಲಿನ ದೌರ್ಜನ್ಯ. ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಮನಗಳ ನಂದಾದೀಪಗಳು. ಇಂದಿನ ಮಕ್ಕಳೇ ಮುಂದೆ ನಮ್ಮನ್ನು ಆಳುವಂಥವರು, ನಮ್ಮ ದೇಶವನ್ನು ಅಭಿವೃದ್ಧಿಪಡಿಸುವಂಥವರು. ಇಂತಹ ಉಜ್ವಲವಾದಂತಹ ಮಕ್ಕಳನ್ನು ಇನ್ನಷ್ಟು ಉಜ್ವಲತೆಯನ್ನು ತುಂಬಲು ತೈಲವನ್ನೆರೆಯುವಂತಹ ಕರ್ತವ್ಯವನ್ನು ಹಿರಿಯರು ಮಾಡಬೇಕಾಗ್ತದೆ. ಇಂದು ಹಲವಾರು ಕಾರಣದಿಂದ ಮಕ್ಕಳು ದೌರ್ಜನ್ಯಗೊಳಾಗ್ತಾ ಇದ್ದಾರೆ. ಇಂದು ಮಕ್ಕಳ ಮೇಲೆ ಅನೇಕ ಕಾರಣದಿಂದ ದೌರ್ಜನ್ಯ ಆಗ್ತಾ ಇದೆ. ಮಕ್ಕಳು ಅರಳುವ ಮುನ್ನವೇ ಹತ್ತಿಕ್ಕಲ್ಪಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಯಾರು? ನಮ್ಮ ಸಮಾಜ. ಇಂದು ಮಕ್ಕಳು ಸಾಮಾಜಿಕವಾಗಿ, ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ದೌರ್ಜನ್ಯಕ್ಕೊಳಗಾಗ್ತಾ ಇದ್ದಾರೆ. ಇಂದು ಮಕ್ಕಳು, ಅದರಲ್ಲೂ ಹೆಣ್ಣು ಮಕ್ಕಳು ಹೊರಗೆ ಹೋಗಬೇಕಾದ್ರೆ 100 ಬಾರಿ ಯೋಚಿಸಬೇಕು. ಯಾಕಂದರೆ ವಿಕೃತ ಮನಸ್ಸುಳ್ಳವರು ಅವ್ರಿಗಾಗಿಯೇ ಹೊರಗೆ ಕಾಯ್ತಾ ಇರ್ತಾರೆ. ಇಂದು ಅವರನ್ನು ಹೊತ್ತು ಸಾಕಿದಂತಹ ತಂದೆ ತಾಯಿಗಳು ಪಾಪ ನಮ್ಮ ಮಕ್ಕಳು ಹೊರಗೆ ಹೋಗ್ಲಿಕ್ಕೆ ಕಳಿಸ್ಲಿಕ್ಕೆ ಭಯಪಡ್ತಾರೆ. ಮಕ್ಕಳನ್ನು ಮನೆಯಲ್ಲಿ ಗುಬ್ಬಿಯಂತೆ ಸಾಕ್ತಾರೆ. ಇಂದು ಒಂದು ಹೆಣ್ಣು ಮಗು ಹೊರಗೆ ಹೋದರೆ ಆ ಹೆಣ್ಣು ಮಗುವನ್ನು ಎಷ್ಟು ಕ್ರೂರವಾಗಿ ಅತ್ಯಾಚಾರವಾಗ್ತದೆ ಎಂಬುದನ್ನು ನಾವು ತುಂಬ ಬಾರಿ ಗಮನಿಸಿದ್ದೇವೆ. ಅದೇ ರೀತಿಯಾಗಿ ಇಂದು ಆನ್ಲೈನ್ ಸ್ಕ್ಯಾಮರ್ಗಳು ಮಕ್ಕಳ ಮರ್ಕಟ ಮನಸ್ಥಿತಿಯನ್ನು ಅರಿತು ಅದನ್ನು ಗುರಿಯಾಗಿಸಿಕೊಂಡು ಅವರನ್ನು ತಮ್ಮ ಬಳೆಗೆ ಹಾಕ್ಕೊಳ್ತಾ ಇದ್ದಾರೆ. ಅವರ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡ್ತಾ ಇದ್ದಾರೆ. ಇಂದು ಈ ದುಬಾರಿ ಶಿಕ್ಷಣಕ್ಕೆ ಬೆಲೆ ತೆತ್ತಲಾಗದೆ ಮನೆಯವರ ಆರ್ಥಿಕ ಒತ್ತಡಕ್ಕೆ ಒಳಗಾಗಿ ತಮ್ಮ ಜೀವನವನ್ನೇ, ತಮ್ಮ ಶಿಕ್ಷಣವನ್ನೇ ಅನೇಕ ವಿದ್ಯಾರ್ಥಿಗಳು, ಅನೇಕ ಮಕ್ಕಳು ಕೊನೆಗೊಳಿಸ್ಕೊಳ್ತಾ ಇದ್ದಾರೆ. ಇಂದು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಅಷ್ಟೇ ಅಲ್ಲ, ಇಂದು IT BT ತಂದೆ ತಾಯಿಗಳು ಮಕ್ಕಳ ಮೇಲೆ ತಮ್ಮ ಒತ್ತಡವನ್ನು ಹಾಕ್ತಾರೆ. ಅವ್ರ ಕೆಲಸದೊಟ್ಟು ಅವ್ರ ಹತ್ರ ಇಟ್ಕೊಳ್ಳೋದಿಲ್ಲ, ಅದನ್ನು ತಂದು ಮಕ್ಕಳ ಮೇಲೆ ಹಾಕ್ತಾರೆ. ಇದರಿಂದ ಮಕ್ಕಳು ಮಾನಸಿಕ ಒತ್ತಡವನ್ನು ಅನುಭವಿಸಬೇಕಾಗ್ತದೆ. ಅದೇ ರೀತಿಯಾಗಿ ಇಂದು ನಮ್ಮ ಸರ್ಕಾರ ಈ ಎಲ್ಲ ತೊಂದರೆಗಳನ್ನು, ಮಕ್ಕಳ ಈ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಅನೇಕ ಯೋಜನೆಯನ್ನು ಹಮ್ಮಿಕೊಂಡಿದೆ. ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತಂದಿದೆ, ICP ಕಾಯ್ದೆಯನ್ನು ಜಾರಿಗೆ ತಂದಿದೆ, ಹಾಗೆ CPL ಕಾಯ್ದೆಯನ್ನು ಜಾರಿಗೆ ತಂದಿದೆ. ಅದೇ ರೀತಿಯಾಗಿ ಮಕ್ಕಳನ್ನು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಸಬಲಗೊಳಿಸಲು ಸ್ಕಾಲರ್ಶಿಪ್ಗಳನ್ನು ಕೊಡ್ತಾ ಇದೆ. PM ಪೋಷಣ್ ಯೋಜನೆಯನ್ನು ತಂದಿದೆ, ಚೈಲ್ಡ್ ಲೈನನ್ನು ತಂದಿದೆ. ಹಾಗೆ ಮಕ್ಕಳ ಮಾನಸಿಕ ಆರೋಗ್ಯವನ್ನು ಕಾಪಾಡಲು ಟೆಲಿಮನಸ್ ಎಂಬ ಯೋಜನೆಯನ್ನು ಹಮ್ಮಿಕೊಂಡಿದೆ. ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡ್ರು ಆ ಕಾರ್ಯಕ್ರಮ ಎಷ್ಟರ ಮಟ್ಟಿಗೆ ಕಾರ್ಯನಿರ್ವಹಿಸುತ್ತೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ. ಯಾಕಂದರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಿಡ್ತು, ಆದರೆ ಅದರ ಕಾರ್ಯಕ್ರಮವನ್ನು ಕಾರ್ಯಗತಗೊಳಿಸಬೇಕಾದವರು ಕಾರ್ಯಗತಗೊಳಿಸ್ತಾ ಇಲ್ಲ. ಇನ್ನೂ ಹಲವಾರು ಕಡೆ ನಮ್ಮ ಮಕ್ಕಳು ದೌರ್ಜನ್ಯಕ್ಕೊಳಗಾಗ್ತಾನೇ ಇದ್ದಾರೆ. ಅದು ಪ್ರತಿದಿನ ನಡೀತಾನೇ ಇದೆ. ದೌರ್ಜನ್ಯಕ್ಕೊಳಗಾಗೋಕ್ಕೆ ಮುಂಚೆ ಅಂತ ತಡೆಯುವುದೇ ಮುಖ್ಯ. ನಾವು ದೌರ್ಜನ್ಯ ಒಳಗಾದ ನಂತರ ಅದನ್ನು ಕ್ರಮ ತೆಗೆದುಕೊಳ್ಳೋಕ್ಕಿಂತ ದೌರ್ಜನ್ಯ ನಡೆಯುವುದನ್ನು ತಡೆದರೆ ಮುಂದೆ ದೌರ್ಜನ್ಯ ಆಗೋದು ತಪ್ಪು ಹೋಗ್ತದಲ್ಲ. ಈಗ ನಮ್ಮ ಸರ್ಕಾರ ಕೂಡ ಯೋಜನೆಗಳು ತಂದಿದೆ, ಆದರೆ ಸರ್ಕಾರವನ್ನು ಆಳುವಂಥವರು ಈ ದೌರ್ಜನ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಮೇಲೆ ಯಾರು ಕಾನೂನು ಕ್ರಮವನ್ನು ಕೈಗೊಳ್ತಾರೆ? ಅವರ ಮೇಲೆ ಯಾರು ಕಾನೂನು ಕ್ರಮವನ್ನು ಕೈಗೊಳ್ಳುವಂಥವ್ರು ಇಲ್ಲವೇ ಇಲ್ಲ. ಅದೇ ರೀತಿಯಾಗಿ ಇಂದು ಒಬ್ಬ ಮಗುವಿನ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂದರೆ ಅದಕ್ಕೆ ಆ ದೌರ್ಜನ್ಯ ಎಸಗುವಂಥವನು ಕೂಡ ಹಿಂದೆ ಒಂದಿನ ಮಗು ಆಗಿದ್ದವನು, ಮಕ್ಕಳಾಗಿದ್ದವನು. ಆವಾಗ ಅವನಿಗೆ ಸಿಕ್ಕಂಥ ಸಂಸ್ಕೃತಿ, ಅವನು ಬೆಳೆದು ಬಂದ ರೀತಿ, ಅವನು ಬೆಳೆದು ಬಂತಹ ದಾರಿಯಿಂದಲೇ ಅವನು ಮುಂದೆ ಈ ರೀತಿಯ ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾನೆ. ಹಾಗಾದರೆ ಈ ಮಕ್ಕಳ ಮೇಲೆ ದೌರ್ಜನ್ಯ ನಿಲ್ಲಬೇಕಾದ್ರೆ ಅದು ಎಲ್ಲಿಂದ ಪ್ರಾರಂಭವಾಗಬೇಕು? ಈ ಸಮಾಜದಲ್ಲಿ ಯಾವುದೇ ದೌರ್ಜನ್ಯ ತಡಿಬೇಕಾದ್ರೆ ಎಲ್ಲಿಂದ ಪ್ರಾರಂಭವಾಗಬೇಕಂದ್ರೆ ಅದು ಮನೆಯಿಂದಲೇ ಪ್ರಾರಂಭವಾದರೆ ಮಾತ್ರ ಈ ಸಮಾಜದಲ್ಲಿ ಎಲ್ಲ ದೌರ್ಜನ್ಯಗಳು ನಿಲ್ಲಲು ಸಾಧ್ಯ. ಆದ್ದರಿಂದ ಇನ್ನೂ ನನಗೆ ಹೇಳಲು ಬಹಳಷ್ಟು ವಿಷಯ ಇದೆ, ಆದರೆ ನನಗೆ ಹೇಳಲು ಸಮಯ ನೀಡಿದಂಥದ್ದು ತುಂಬ ಕಡಿಮೆ.
ಸಾಗದ ವಿಷಯವನ್ನು ಸಣ್ಣದಾಗಿ ಹೇಳಂದರೆ ಹೇಗೆ ಹೇಳಲು ಸಾಧ್ಯ? ಆದ್ದರಿಂದ ನನ್ನ ಈ ಭಾಷಣಕ್ಕೆ ಇಲ್ಲಿಯೇ ಪೂರ್ಣ ವಿರಾಮ ನೀಡುತ್ತೇನೆ, ಆದರೆ ನನ್ನ ಮಾತಿಗಲ್ಲ. ಅವಕಾಶಕ್ಕಾಗಿ ವಂದನೆಗಳು. ಎಸ್ ವಿಶ್ವ ಅವರೇ, ಹೇಗಾಯಿತು ಭಾಷಣ? ನನ್ನ ಪಟ್ಟಿಗೆ ನಾನು ಒಳ್ಳೆ ಮಾಡಿದೆ ಅನಿಸಿದ್ದೇನೆ, ಆದರೆ ನಾನು ಇನ್ನೂ ಸ್ವಲ್ಪ ತಯಾರಿ ಬೇಕಾಗಿತ್ತು, ನಾನು ತಯಾರಿ ನಡೆಸಬೇಕಾಗಿತ್ತು. ಆದರೆ ಎಕ್ಸಾಮ್ ಇದ್ದ ಕಾರಣ ತಯಾರಿ ನಡೆಸಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ನಿನ್ನೆ ತಯಾರಿ ನಡೆಸಿದ್ದು ಕೂಡ ತಪ್ಪನಿಸ್ತು. ಅಂದರೆ ನಾನು ಮೊದಲೇ ಸ್ವಲ್ಪ ತಯಾರಿ ನಡೆಸಿ ಇಟ್ಕೊಳ್ಬೇಕಿಲ್ಲ ಅನಿಸ್ತು. ಹೇಗಾಗಿದೆ ತಯಾರಿ, ಭಾಷಣ ಹೇಗಾಗಿದೆ ಅಂತ ತೀರ್ಪುಗಾರರಲ್ಲಿ ಕೇಳೋಣ ಸರ್. ಎಸ್, ಮೊದಲನೇದಾಗಿ ಆಲ್ವಿನ್ ದಂತಿ ಸರ್, ಹೇಗಾಯಿತು ನಮ್ಮ ವಿಶ್ವ ಅವರ ಮೊದಲ ಪ್ರಸ್ತುತಿ? ವಿಶ್ವ, ಹಾಂ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೇವೆ ಸರ್. ಎಕ್ಸಾಮ್ನ ಟೆನ್ಷನ್ನ, ಭಾಷಣದ ಟೆನ್ಷನ? ಯಾವುದರದ್ದು ಟೆನ್ಷನ್ ನಿಮಗೆ? ಹಾಗೇನಿಲ್ಲ, ಟೆನ್ಷನ್ ಅಂತ ಅಲ್ಲ ಸರ್, ಅದು ನರ್ವಸ್. ಯಾಕೆ? ಎಕ್ಸಾಮ್ನಲ್ಲಿ ಕಡಿಮೆ ಬಂದಿದ? ಇಲ್ಲ ಸರ್, ನೆಕ್ಸ್ಟ್ ಎಕ್ಸಾಮ್ಗೆ ತಯಾರಿ ಆಗಲಿಲ್ವಾ? ಅಂದರೆ ಒಳ್ಳೆ ಸ್ಕೋರ್, ಜಾಸ್ತಿ ಸ್ಕೋರ್ ಮಾಡ್ಬೇಕು ಅಂದ್ಕೊಂಡಿದ್ದೇನೆ. ಇರಲಿ, ಈಗ ಭಾಷಣಕ್ಕೆ ಬರುವ. ಯಾರು ತಯಾರು ಮಾಡಿದ್ದು? ನಾನೇ ಸರ್. ಸರಿ, ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ತೊಂದರೆ ಇದೆ, ಗಂಡು ಮಕ್ಕಳು ಸೇಫ್ ಇದ್ದಾರಾ? ಇಲ್ಲ ಸರ್, ಗಂಡು ಮಕ್ಕಳು ಕೂಡ ಇದ್ದಾರಾ? ಗಂಡು ಮಕ್ಕಳು ಕೂಡ ಈಗ ಅನೇಕ ನ್ಯೂಸಲ್ಲಿ ನೋಡ್ತೇವೆ ಸರ್, ಕೆಲವೊಂದೆಲ್ಲ ಅದರಲ್ಲಿ ಇದೆ, ಗಂಡು ಮಕ್ಕಳ ಮೇಲೆ ಅತ್ಯಾಚಾರ ಆಗೋದಿದೆ. ಅದು ಜಾಸ್ತಿ ಹೆಣ್ಮಕ್ಳು, ಅತಿ ಹೆಚ್ಚಾಗೋದು ಹೆಣ್ಮಕ್ಳಲ್ಲ ಸರ್, ಅದಕ್ಕೆ ಹೆಣ್ಮಕ್ಳ ಬಗ್ಗೆ ಹೇಳಿದೆ. ಅದಕ್ಕೆ ಮುಂಚೆ ನಾನು ಒಂದು ವಿಷಯವನ್ನು ಹೇಳಿದ್ದೆ, ಹೆಣ್ಮಕ್ಳು ಅತಿ ಹೆಚ್ಚು ಹೆಣ್ಮಕ್ಳು ಅಂದೆ, ನಾನು ಗಂಡು ಮಕ್ಕಳು ಇಲ್ಲ ಅಂತ ಹೇಳಲಿಲ್ಲ. ಸರಿ ಸರಿ ಸರಿ. 4 ತಿಂಗಳ ಹಸುಳೆಯನ್ನು, ತೊಟ್ಟಿಲಲ್ಲಿ ಮಲಗಿದ ಹಸುಳೆಯನ್ನು ಕೂಡ ಬಿಟ್ಟಿಲ್ಲ. ಹೌದು ಸರ್. ಇಂಥೆಲ್ಲ ಸಮಸ್ಯೆ ಇದೆ, ಗಂಡು ಮಕ್ಕಳಿಗೆ ಕೂಡ ಇದೆ. ಸೊ ನೀನು ಯಾಕೆ ನರ್ವಸ್ ಆದಿ ಅಂತ ಹೇಳಿ ನನಗೆ ಟೆನ್ಷನ್ ಆಯಿತು. 625 ನಮ್ಮಲ್ಲಿ ನಿಮಗೆ ಫುಲ್ ಸಿಗಬೇಕಿತ್ತು. ತೊಂದರೆ ಇಲ್ಲ, ಭಾಳ ಚೆನ್ನಾಗಿ ಮಾಡಿದ್ದೀರಿ. ಎಲ್ಲಿಯೋ ನಿಮಗೆ ತಪ್ಪಿತು, ನಿಮ್ಮದೇ ಸೆಂಟೆನ್ಸ್ನಲ್ಲಿ ನೀವು ಕೊಂಡು ಹೋದ್ರಿ, ಅದು ಖುಷಿಯಾದದ್ದು ನಮಗೆ. ಅದು ಬೇಕು. ಕಟ್ಟಿಕೊಟ್ಟಂತಹ ಬುತ್ತಿಯನ್ನು ಬಿಚ್ಚಿ ತಿಂದಿದ್ರೆ ಅದು ಖಾಲಿ ಆಗುತ್ತೆ. ಬುತ್ತಿಯಲ್ಲಿ ಏನಾದರೂ ತುಂಬಿಸಲಿಕ್ಕೆ ಬೇಕು, ಅದು ನಿಮ್ಮಲ್ಲಿ ಚಾಕುಚಕ್ಯತೆ ಇದೆ. ಭಾಳ ಚೆನ್ನಾಗಿ ಮಾತನಾಡಿದ್ದೀರಿ. ನಿಮಗೆ ಆಲ್ ದಿ ಬೆಸ್ಟ್ ಮುಂದಿನ ರೌಂಡಿಗೆ. ಎಸ್, ಥ್ಯಾಂಕ್ ಯು ಸೋ ಮಚ್ ಆಲ್ವಿನ್ ಸರ್. ಎಸ್, ಅವಿನಾಶ್ ಸರ್. ಬ್ರದರ್, ವಿಶ್ವ 10ನೇ ಕ್ಲಾಸ್ ಅಲ್ವಾ? ಹೌದು ಸರ್. ಓಕೆ, ನನಗೇನು ಅನಿಸಿತು ಅಂತಂದರೆ, ನಿಮಗೆ ರಾಜಕೀಯದಲ್ಲಿ ಆಸಕ್ತಿ ಇದೆಯಾ? ಸತ್ಯ ಹೇಳಬೇಕು, ಸ್ವಲ್ಪ ಇದೆ ಸರ್. ಇದೆ ಅಲ್ವಾ? ಹೌದು ಸರ್. ಆ ಬಾಡಿ ಲ್ಯಾಂಗ್ವೇಜು, ಆ ಮಾತು, ಅದರಲ್ಲೆಲ್ಲ ಗೊತ್ತಾಯಿತು. ಆಲ್ವಿನ್ ಸರ್ ಬೇರೆ ಬೇರೆ ವಿಚಾರಗಳನ್ನು ಹೇಳಿದರು. ನಾನೊಂದು ಸ್ವಲ್ಪ ಪ್ರೆಸೆಂಟೇಷನ್ ವಿಚಾರದಲ್ಲಿ ಹೇಳ್ತೇನೆ ನಿಮಗೆ. ಸ್ವಲ್ಪ ವರ್ಡ್ಸಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತಲ್ವಾ? ಅಂದರೆ ಪದಗಳು ಯಾವುದು ಅಂತ ಮತ್ತೆ ನೆಕ್ಸ್ಟ್ ಯಾವುದು ಹೇಳಬೇಕು ಅಂತ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ ಅನಿಸ್ತಿತ್ತು. 1-2 ಪದಗಳು ಸ್ವಲ್ಪ ರಿಪೀಟ್ ಆಯಿತು, ಸ್ವಲ್ಪ ಬಾಯಿ ಒಣಗಿತ್ತು. ಕರೆಕ್ಟಾ? ಹೌದಾ? ಓಕೆ, ಇದೇನಂತಂದರೆ ಹೀಗೇ ಆಗೋದು. ಇನ್ನು 10 ವರ್ಷ ಬಿಟ್ಟಾಗ ನೀವು ಹಿಂದೆ ತಿರುಗಿ ನೋಡಿದಾಗ ನೀವು ಹೇಳ್ತೀರಿ, ನನಗೆ ಆರಂಭದಲ್ಲಿ ಹೀಗೆ ಹೋಗಿದ್ದಾಗ ನನಗೆ ಹೀಗಾಗ್ತಿತ್ತು. ಈ ಪ್ರಾಸೆಸ್ ಇದು. ಹೀಗಾಗದಿದ್ರೆ ನಾವೊಬ್ಬ ಒಳ್ಳೆ ಸ್ಪೀಕರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಬಟ್ ನಿಮ್ಮಲ್ಲಿ ಆ ಸ್ಪೀಕಿಂಗ್ ಸ್ಕಿಲ್ಸ್ ಇದೆ, ಆ ಟ್ಯಾಲೆಂಟ್ ಇದೆ. ಇವತ್ತಿಂದ ನೀವು ಪ್ರಯತ್ನ ಪಡಿ. 1 ವರ್ಷ ಬಿಟ್ಟು ನೋಡಿ, ನೀವು ಇದೇ ವಿಷಯದ ಬಗ್ಗೆ 1 ವರ್ಷ ಬಿಟ್ಟು ಮಾತಾಡಿ, ಹಿಂದೆ ತಿರುಗಿ ನೋಡಿ ಇದೇ ವಿಡಿಯೋನ, ಓಹ್ ನಾನು ಹೀಗೆಲ್ಲ ಮಾತಾಡಿದ್ನ ಅಂತ ಅನಿಸ್ತದೆ. ಬಟ್ ಯು ಆರ್ ಎ ಗುಡ್ ಸ್ಪೀಕರ್, ಯು ಕ್ಯಾನ್ ಸ್ಪೀಕ್ ವೆಲ್. ಇನ್ನೊಂದು ಸ್ವಲ್ಪ ಜಾಸ್ತಿ ತಯಾರಿ ಬೇಕು, ಒಂಚೂರು ಕಾನ್ಫಿಡೆನ್ಸ್ ಬೇಕು. ತಯಾರಿ ಮತ್ತು ಕಾನ್ಫಿಡೆನ್ಸ್ ಕ್ಯಾನ್ ಬೀಟ್ ಎನಿಥಿಂಗ್. ಆಗ್ಬೋದಾ? ಇಷ್ಟೇ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಎಸ್ ವಿಶ್ವ ಅವರೇ, ಹಾಗಾದ್ರೆ ತೀರ್ಪುಗಾರ ಹತ್ರ ಕೇಳುವಲ್ಲ? ಹಾಂ ಸರ್. ಎಸ್, ಆಲ್ವಿನ್ ದಂತಿ ಸರ್, ಹೇಗೆ ನಮ್ಮ ವಿಶ್ವ ಅವರು ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದಾರಾ ಅಥವಾ ವೈಟಿಂಗ್ ಲಿಸ್ಟ್ನಲ್ಲಿದ್ದಾರಾ, ಏನು ಸರ್? ಅವ್ರನ್ನ ಹೇಗೆ ಕೈ ಬಿಡಲಿ, ಸೆಲೆಕ್ಟ್ ಆಗಿದ್ದಾರೆ ಅವರು. ಎಸ್, ಥ್ಯಾಂಕ್ ಯು ಸರ್. ಕಂಗ್ರ್ಯಾಚುಲೇಷನ್ ವಿಶ್ವ ಅವರೇ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ. ಆದ್ರೆ ಮುಂದಿನ ಸುತ್ತಿನಲ್ಲಿ ನಾನು ಬರುದಿಲ್ಲ ಅಂತ ಹೇಳಬಾರ್ದು. ಸೊ ಪ್ರಿಪೇರ್ ಆಗಬೇಕು ಕರೆಕ್ಟ್ ಆಗಿ. ಓಕೆ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗಿರಿ, ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಮೊದಲ ಸ್ಪರ್ಧಿ ನೇರವಾಗಿ ತೀರ್ಪುಗಾರರ ಮೆಚ್ಚುಗೆಯನ್ನ ಪಡೆದು ದ್ವಿತೀಯ ಸುತ್ತಿಗೆ ಆಯ್ಕೆಯಾಗಿದ್ದಾರೆ. ಹಾಗಾದ್ರೆ ಮೊದಲ ಸಂಚಿಕೆಯ ದ್ವಿತೀಯ ಸ್ಪರ್ಧಿಯನ್ನ ಇದೀಗ ವೇದಿಕೆಗೆ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸುವಂತ ಸಮಯ. ಇದೀಗ ಈ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಏಷಿಯಲ್ ಪರ್ಲ್ ಡಿಸೋಜಾ ಅವರನ್ನ. ಏಷಿಯಲ್ ಅವರೇ, ಹಾಯ್. ದ್ವಿತೀಯ ಸುತ್ತಿಗೆ ಸೆಲೆಕ್ಟ್ ಆಗಿದ್ದೀರಿ, ಹೇಗನಿಸ್ತಾ ಇದೆ? ಖುಷಿ ಆಗ್ತಿದೆ. ಪ್ರಿಪರೇಷನ್ ಎಲ್ಲ ಹೇಗಿತ್ತು? ಒಳ್ಳೆದಾಗಿತ್ತು. ಈಗ ಮೈನ್ ಆಗಿ ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಗಳು, ಹೌದು, ಹೇಗೆ ಆ ಪ್ರಸ್ತುತ ಸಮಸ್ಯೆಯನ್ನು ಪ್ರಿಪೇರ್ ಆದ್ರಿ? ನ್ಯೂಸ್ ಪೇಪರ್ಸಿಂದ ಸ್ವಲ್ಪ ಇನ್ಫಾರ್ಮೇಷನ್ ತಗೊಂಡೆ, ಇಂಟರ್ನೆಟ್ಟಿಂದ ಇನ್ಫಾರ್ಮೇಷನ್, ಸ್ವಲ್ಪ ನನ್ನದೇ ಆದ ಸೆಂಟೆನ್ಸ್ಗಳನ್ನು ಆ್ಯಡ್ ಮಾಡಿದ್ದೀನಿ. ಓಕೆ, ಸೊ ಹಾಗಾದರೆ ಮೊದಲ ಸುತ್ತಿಗಿಂತ ಈಗ ಕಾನ್ಫಿಡೆನ್ಸ್ ಜಾಸ್ತಿ ಇದೆ. ಹಾಂ, ಎಸ್. ಹಾಗಾದರೆ ವೀಕ್ಷಕರೇ, ನಮ್ಮ ಜೊತೆ ಏಷಿಯಲ್ ಅವರು ಈ ಸುತ್ತಿನಲ್ಲಿ ಭಾರತದ ಪ್ರಸ್ತುತ ಸಮಸ್ಯೆಯನ್ನು ಯಾವ ರೀತಿಯಲ್ಲಿ ಅವರ ಒಂದು ಮಾತಿನ ವಾಕ್ಚಾತುರ್ಯದಲ್ಲಿ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ಮಾನ್ಯ ತೀರ್ಪುಗಾರರೇ ಹಾಗೂ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು.
ಇಂದು ನಾನು ಮೂಲಸೌಕರ್ಯಗಳ ಸಮಸ್ಯೆಯ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಯಾವುದೇ ಅಭಿವೃದ್ಧಿ ಹೊಂದ ಸಮಾಜದ ಬೆನ್ನೆಲುಬು ಅದರ ಮೂಲಸೌಕರ್ಯವಾಗಿದೆ. ಆದರೆ ದುಃಖದ ವಿಷಯವೇನೆಂದರೆ ನಮ್ಮ ದೇಶದಲ್ಲಿ ಈ ಬೆನ್ನೆಲುಬು ದುರ್ಬಲವಾಗಿದೆ. ಮೂಲಸೌಕರ್ಯ ಸಮಸ್ಯೆಗಳಲ್ಲಿ ಹಲವಾರು ಸಮಸ್ಯೆಗಳಿವೆ. ಉದಾಹರಣೆಗೆ ಕೆಟ್ಟ ರಸ್ತೆಗಳು, ನೀರಿನ ಸಮಸ್ಯೆ, ವಿದ್ಯುತ್ ಸಮಸ್ಯೆ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಬರುವ ಸಮಸ್ಯೆಗಳು. ಆದರೆ ಇವತ್ತು ನಾನು ಪ್ರಮುಖ 3 ಸಮಸ್ಯೆಗಳ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಮೊದಲನೆಯದಾಗಿ ಶಿಕ್ಷಣದಲ್ಲಿ ಬರುವ ಸಮಸ್ಯೆಗಳು. ನೀವೆಲ್ಲರೂ ಎಜುಕೇಷನ್ ಟುವರ್ಡ್ಸ್ ಟ್ರಾನ್ಸ್ಫಾರ್ಮೇಷನ್ ಎಂಬುದನ್ನು ಕೇಳಿದಿರಲ್ಲವೇ? ಸರಿ, ಹಾಗಾದರೆ 2025 ಡಿಸೆಂಬರ್ ತಿಂಗಳಿನಲ್ಲಿ ನಮ್ಮ ರಾಜ್ಯದಲ್ಲಿ 45,590 ಶಿಕ್ಷಕರ ಕೊರತೆ ಇದೆ ಎಂಬ ವರದಿಯು ಪ್ರಕಟವಾಗಿತ್ತು. ಹಾಗಾದರೆ ಹೇಳಿ, ಇನ್ಫಾರ್ಮೇಷನ್ ಕೊಡುವ ಶಿಕ್ಷಕರೇ ಇಲ್ಲವೆಂದರೆ ಟ್ರಾನ್ಸ್ಫಾರ್ಮೇಷನ್ ಎಲ್ಲಿಂದ ಸಾಧ್ಯವಾಗುತ್ತದೆ? ನಮ್ಮ ರಾಜ್ಯದಲ್ಲಿ ಹಲವಾರು ಶಾಲೆಗಳಿವೆ, ಅದರಲ್ಲಿ ಶಿಕ್ಷಕರೇ ಇಲ್ಲ. ಕೆಲವೊಂದು ಕಡೆ ಶಿಕ್ಷಕರಿದ್ದರೂ ಸರಿಯಾದ ವ್ಯವಸ್ಥೆಯೇ ಇಲ್ಲ, ಮತ್ತು ಕೆಲವೊಂದು ಕಡೆ ಎಲ್ಲವೂ ಸರಿಯಾಗಿದ್ದರೂ ವಿದ್ಯಾರ್ಥಿಗಳೇ ಇಲ್ಲ. ಇದು ಕೇವಲ ನಮ್ಮ ರಾಜ್ಯದ ಪರಿಸ್ಥಿತಿ ಅಲ್ಲ, ಇಡೀ ರಾಷ್ಟ್ರದ ಪರಿಸ್ಥಿತಿ. ಇದು ಶಿಕ್ಷಣದ ಬಗ್ಗೆ. ಆದರೆ ಈಗ ಸ್ವಲ್ಪ ಆರೋಗ್ಯದ ಬಗ್ಗೆ ಮಾತನಾಡೋಣ. ನಮ್ಮ ದೇಶದಲ್ಲಿ ಹಲವಾರು ಸರ್ಕಾರಿ ಆಸ್ಪತ್ರೆಗಳಿವೆ, ಅದರಲ್ಲಿ ಹಾಸಿಗೆ ಕೊರತೆ, ICU ಸಮಸ್ಯೆ, ಆಂಬ್ಯುಲೆನ್ಸ್ಗಳಿಲ್ಲ, ವೈದ್ಯರಿಲ್ಲ, ಇನ್ನೂ ಹಲವಾರು ಸಮಸ್ಯೆಗಳಿವೆ. ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಪದೇ ಪದೇ ಕೇಳುತ್ತೇವೆ. ಆಂಬ್ಯುಲೆನ್ಸ್ ಸಮಯಕ್ಕೆ ಸರಿಯಾಗಿ ತಲುಪದೆ ವ್ಯಕ್ತಿಯು ತನ್ನ ಪ್ರಾಣವನ್ನು ಕಳೆದುಕೊಳ್ಳುತ್ತಾನೆ. ಆಸ್ಪತ್ರೆಗೆ ಬಂದರೂ ಅಲ್ಲಿ ವೈದ್ಯರೇ ಇಲ್ಲ, ವೈದ್ಯರು ಇದ್ದರೂ ಕೆಲವೊಂದು ಸಮಯದಲ್ಲಿ ಸಮಯವೂ ಇಲ್ಲ, ಸೌಲಭ್ಯವೂ ಇಲ್ಲ. ಇತ್ತೀಚೆಗೆ ಬೆಂಗಳೂರಿನಲ್ಲಿ 35 ವರ್ಷದೊಬ್ಬ ವ್ಯಕ್ತಿಯು ಆಂಬ್ಯುಲೆನ್ಸ್ ತಡವಾಗಿ ತಲುಪಿ ತನ್ನ ಪ್ರಾಣವನ್ನು ಕಳೆದುಕೊಂಡನು. ಇದು ಯಾವುದು ಕಥೆಯಲ್ಲ, ಆದರೆ ನೈಜ ಘಟನೆ. ಈ ಆರೋಗ್ಯದ ಸಮಸ್ಯೆ ಹಾಗೂ ಶಿಕ್ಷಣದ ಸಮಸ್ಯೆಯು ನೇರವಾಗಿ ರಸ್ತೆಗಳಿಗೆ ಸಂಬಂಧಿಸಿದೆ. ಗಾದೆಗಳ ಪ್ರಕಾರ ರಸ್ತೆಗಳೇ ಅಭಿವೃದ್ಧಿಯ ಮಾರ್ಗ. ಆದರೆ ನಾನು ಕೇಳುತ್ತೇನೆ, ವರ್ಷಗಟ್ಟಲೆ ಮುಗಿಯದ ರಸ್ತೆಗಳು ಯಾವ ಅಭಿವೃದ್ಧಿ? ಕೆಲಸ ಆರಂಭವಾಗುತ್ತದೆ, ಆದರೆ ಮುಗಿಯುವುದೇ ಇಲ್ಲ. ಇದಕ್ಕೊಂದು ಸೂಕ್ತ ಉದಾಹರಣೆ ನಮ್ಮ ಸಂತೆಕಟ್ಟೆಯ ರಸ್ತೆ. ಇದರ ಕಾಮಗಾರಿಯ ಕೆಲಸವು 2023ರಲ್ಲಿ ಆರಂಭವಾಗಿತ್ತು, ಆದರೆ ಇಂದಿಗೂ ಪೂರ್ಣಗೊಂಡಿಲ್ಲ. ಈ ಕೆಲಸ ಮುಗಿಯುವ ಮೊದಲೇ ಇನ್ನೂ 3-4 ಕಡೆ ರಸ್ತೆಗಳ ಕೆಲಸ ಆರಂಭವಾಗಿದೆ. ಒಮ್ಮೆ ಯೋಚಿಸಿ ನೋಡಿ, ಪ್ರತಿ 10-20 ಕಿಲೋಮೀಟರ್ಗಳಿಗೆ ಒಂದು ರಸ್ತೆಯನ್ನು ಸರಿ ಮಾಡುವ ಕೆಲಸ ಆರಂಭಿಸಿದರೆ ಮುಂಬರುವ 2 ತಿಂಗಳಿನಲ್ಲಿ SSLC ಪರೀಕ್ಷೆ ಇದೆ. ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಶಾಲೆಗಳಿಗೆ ತಲುಪಬೇಕು. ಅವರು ಈ ಪರಿಸ್ಥಿತಿಯಲ್ಲಿ ಶಾಲೆಗೆ ತಲುಪಲು ಸಾಧ್ಯವಾಗುತ್ತದೆಯೇ? ಒಬ್ಬ ರೋಗಿಯು ಆಸ್ಪತ್ರೆಗೆ ಹೋಗಬೇಕು, ಆ ರೋಗಿಗೆ ಆಸ್ಪತ್ರೆಗೆ ಹೋಗಲು ಸಾಧ್ಯವಾಗುತ್ತದೆಯೇ? ಕೊನೆಯದಾಗಿ ನಾನು ಹೇಳಲು ಬಯಸುವುದು ಇಷ್ಟೇ: ಶಿಕ್ಷಣ ನಿಂತರೆ ಭವಿಷ್ಯ ನಿಲ್ಲುತ್ತದೆ, ರಸ್ತೆಗಳು ವಿಫಲವಾದರೆ ಅಭಿವೃದ್ಧಿ ನಿಲ್ಲುತ್ತದೆ, ಹಾಗೆಯೇ ಆರೋಗ್ಯ ವಿಫಲವಾದರೆ ಜೀವನವೇ ನಿಲ್ಲುತ್ತದೆ. ಇದೇ ಮೂಲಸೌಕರ್ಯದ ಅಗತ್ಯತೆ. ಇಷ್ಟು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಯಶಲ್ ಅವರೇ, ಎಸ್, ಹೇಗಾಯಿತು ಭಾಷಣ? ಓಕೆ. ಚೆನ್ನಾಗಿರಲಿಲ್ಲ ಹಾಗಾದರೆ? ಗೊತ್ತಿಲ್ಲ. ಓಕೆ, ಜಡ್ಜಸ್ ಹತ್ರ ಕೇಳಬೇಕು. ಓಕೆ, ಸೊ ಸಂತೆಕಟ್ಟೆಯಿಂದನೇ ಹೋಗ್ಬೇಕು ನೀವು ಹಾಗಾದ್ರೆ ದಿವಸ? ಓಕೆ, ಗೊತ್ತಾಯ್ತು ನೀವು ಸಂತೆಕಟ್ಟೆ ರೋಡ್ನ ಬಗ್ಗೆ ಮಾತನಾಡುವಾಗ. ಓಕೆ, ನಮ್ಮ ತೀರ್ಪುಗಾರರ ಹತ್ರ ಕೇಳುವ ಯಾವ ರೀತಿಯಲ್ಲಿ ನೀವು ಮಾತಾಡಿದ್ರಿ ಅಂತ. ಓಕೆ, ಅವಿನಾಶ್ ಕಾಮತ್ ಸರ್, ಹೇಗಿತ್ತು ನಮ್ಮ ಯಶಲ್ ಅವರ ಸ್ಟಾರ್ಟ್ ಮತ್ತು ಎಂಡ್ ತುಂಬ ಚೆನ್ನಾಗಿತ್ತು. ಸ್ಟಾರ್ಟೇ ಒಂಥರ ಅಂದರೆ ನಾವು ಯಾವುದೋ ಎಲ್ಲೋ ನಾನು ಇದ್ದೆ, ಅವ್ರು ಎಂತ ಹೇಳಿದರು, ಮಾನ್ಯ ತೀರ್ಪುಗಾರರನ್ನು ಕರೆದದಂತಕ್ಕೆ ನಾನು ಹೇಳ್ತಿರೋದಲ್ಲ, ಬಟ್ ಹರ್ ಸ್ಟಾರ್ಟ್ ವಾಸ್ ರಿಯಲಿ ಗುಡ್ ಆ್ಯಂಡ್ ಎಂಡ್ ವಾಸ್ ಆಲ್ಸೋ ಗುಡ್. ಆಮೇಲೆ ಅವ್ರು ಸಂತೆಕಟ್ಟೆ ಫ್ಲೋ ಹೇಳಿದ್ರಲ್ಲ, ಏಷ್ಯಲ್ ಅಲ್ಲ ಸಿಸ್ಟರ್? ಎಸ್ ಸರ್, ಏಷ್ಯಲ್. ಸಂತೆಕಟ್ಟೆಯಿಂದ ಅಲ್ಲಿಂದ ಅವರು ಮಾತಾಡಿದ ಒಂದು 40 ಸೆಕೆಂಡ್ ಇದೆಯಲ್ಲ, ಅದು ನೋಡಿ ನೀವು, ಇಟ್ ಕೇಮ್ ವೆರಿ ಫ್ಲಾಲೆಸ್ಲಿ. ಆ ಫ್ಲೋ ತುಂಬ ಚೆನ್ನಾಗಿತ್ತು. ಯಾಕೆ ಅಂತಂದರೆ ಇಟ್ ಕೇಮ್ ಡೈರೆಕ್ಟ್ಲಿ ಫ್ರಮ್ ದ ಹಾರ್ಟ್. ಹಾಗಾಗಿ ಅವರು ಅಂದರೆ ಇದು ನನ್ನ ಅನುಭವ. ಆ್ಯಕ್ಚುಲಿ ನಾವು ಬರಿಬೇಕು, ಓದಬೇಕು, ಕಲ್ತು ಹೋಗಬೇಕು. ಆದರೆ ಅದನ್ನು ನಾವು ಅದೇ ಥರ ಪ್ರೆಸೆಂಟ್ ಮಾಡೋದಕ್ಕಿಂತ ಹಾರ್ಟಿಂದ ಪ್ರೆಸೆಂಟ್ ಮಾಡಿದಾಗ ಆ ಫ್ಲೋ ಬರೋ ರೀತಿಯೇ ಬೇರೆ. ಅದು ಇವ್ರದ್ರಲ್ಲಿತ್ತು. ಒಂದು 40-50 ಸೆಕೆಂಡ್ ನನಗೆ ಕಂಡಿತ್ತು. ಅವರ ಭಾಷೆ ಚೆನ್ನಾಗಿದೆ ಏಷ್ಯಲ್, ನಿಮ್ಮ ಭಾಷೆ ಸೂಪರ್ ಆಗಿದೆ. ನಿಮ್ಮ ವಾಯ್ಸ್ ಥ್ರೋ ಕೂಡ ಚೆನ್ನಾಗಿದೆ. ನೀವೊಬ್ಬ ಒಳ್ಳೆ ಸ್ಪೀಕರ್ ಆಗಲಿಕ್ಕೆ ನಿಮ್ಗೇನು ಬೇಕಲ್ಲ, ಬೇಸಿಕ್ ಕ್ವಾಲಿಟೀಸ್, ಅದು ನಿಮ್ಮಲ್ಲಿದೆ.
ಥ್ಯಾಂಕ್ ಯು ಯು ಜಸ್ಟ್ ಹ್ಯಾವ್ ಟು ವರ್ಕ್ ಆನ್ ದೋಸ್, ದ್ಯಾಟ್ಸ್ ಆಲ್. ಓಕೆ ಸರ್. ನಾನು ಎಂತ ಗೊತ್ತಾ, ನಿಮಗೆ ಇಷ್ಟ ಆಗುವಂಥ ಪುಸ್ತಕಗಳನ್ನು ಓದಿ, ಓಕೆ ಅದ್ರ ಸರ್. ಜೊತೆಗೆ ನ್ಯೂಸ್ ಪೇಪರ್ ಓದ್ತೀರಾ? ಕನ್ನಡ ಪತ್ರಿಕೆಗಳನ್ನು ಓದ್ತೀರಾ? ಎಸ್ ಸರ್. ಯಾವ್ದು ಓದ್ತೀರಾ? ಉದಯವಾಣಿ. ಓಕೆ, ಒಂದೇನಾ? ದ ಹಿಂದೂ ಇಂಗ್ಲಿಷ್ ಓದ್ತೇನೆ. ಇಂಗ್ಲೀಷ್ ಓದ್ತೀರಿ? ಓಕೆ. ಅಂದರೆ ನಿಮಗೆ ಇಷ್ಟ ಆಗುವಂಥ ಪತ್ರಿಕೆಗಳು ಯಾವುದೇ ಇರಬಹುದು, ಅದನ್ನು ಓದಿ. ಪತ್ರಿಕೆಗಳು ಓದೋದ್ರಿಂದ ನಮ್ಮ ಭಾಷೆ ತುಂಬ ತುಂಬ ಡೆವಲಪ್ ಆಗುತ್ತೆ, ಓಕೆ ಫಾರ್ ಸರ್. ಶ್ಯೂರ್. ಹಾಂ, ಜಸ್ಟ್ ಪುಟ್ ಒಂದು 3 months ಇವತ್ತಿಂದ ಪ್ರತಿದಿನ ಹೆಚ್ಚು ಪತ್ರಿಕೆಗಳನ್ನು ಓದೋದಕ್ಕೆ ಟ್ರೈ Okay, ಮಾಡಿ. sir. ನೋಡಿ 3 ತಿಂಗಳ ನಂತರ ನೀವು ಹೇಗೆ ಶೇಪಪ್ ಆಗ್ತೀರಾ ಅಂತ. thank ಯು you, ಸ್ಪೋಕ್ sir. ವೆಲ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು ಸೊ ಮಚ್ ಅವಿನಾಶ್ ಸರ್. ಎಸ್, ಇದೀಗ ಅಲ್ವಿನ್ ದಂತಿ ಸರ್ ಹತ್ರ ಕೇಳಬೇಕು. ಓಕೆ ಸರ್. ಸೊ ಆಡಿಷನಿಂದ ಅವರನ್ನು ನೋಡ್ತಾ ಬರ್ತೀರಿ, ಎಸ್. ಹೇಗನಿಸ್ತದೆ? ಅವರ ಹತ್ರ ಜಡ್ಜ್ಮೆಂಟ್ ಕೇಳುವಾಗ ಏನಾದರೂ ಭಯ ಆಗುತ್ತಾ? ಇಲ್ಲ. ಇಲ್ಲ. ಸೊ ಹಾಗಾದರೆ ಅವ್ರು ಏನು ಹೇಳಿದ್ರು ಕೂಡ ಓಕೆ ನೀವು ಅದಕ್ಕೆ? ಓಕೆ. ಓಕೆ. ಎಸ್, ಹಾಗಾದರೆ ನೇರವಾಗಿ ಅಲ್ವಿನ್ ದಂತಿ ಸರ್ ಹತ್ರ ನಿಮ್ಮ ತೀರ್ಪನ್ನು ಕೇಳುವ. ಸರ್, ಹೇಗೆ ಮಾತಾಡಿದ್ರು ಏಷಲ್ ಅವರು? ಅದ್ಭುತವಾಗಿ ಮಾತನಾಡಿದರು. ತುಂಬ ವಿಷಯ ಇತ್ತು, ಅದನ್ನು ಕಂಡೆನ್ಸ್ ಮಾಡಿ ಒಮ್ಮೆಲೆ ಮಾತನಾಡುವಾಗ ಸಂತಕಟ್ಟೆ ರೋಡು, ಅದರ ಮುಂದೆ ಅದನ್ನು ಪ್ರತಿ 10 ಕಿಲೋಮೀಟರ್ಗೊಮ್ಮೆ ಹೀಗೆ ಮಾಡಿದರೆ ನಾವು ಪರೀಕ್ಷೆಗೆ ಮುಟ್ಟೋದು ಹೇಗೆ? 3 ಸಮಸ್ಯೆಗಳನ್ನು ತಗೊಂಡ್ರು ಅವರು: ಶಿಕ್ಷಣ, ಆರೋಗ್ಯ ಮತ್ತು ರಸ್ತೆ. ಮತ್ತು ಅದನ್ನು ಕನೆಕ್ಟ್ ಮಾಡಿದರು, ಶಿಕ್ಷಣಕ್ಕೂ ಮತ್ತು ಆರೋಗ್ಯಕ್ಕೂ ರಸ್ತೆ ಸರಿ ಇರಬೇಕು ಅಂತ ಹೇಳಿ. ಎಸ್, ಅವಿನಾಶ್ ಸರ್ ಹೇಳಿದಾಗೆ ಫ್ರಮ್ ದ ಹಾರ್ಟ್, ಯಾವಾಗ ನಾವು ನಮ್ಮ ಹೃದಯದಿಂದ ಮಾತನಾಡ್ತೇವೆ ಅದು ಸ್ಪಾಂಟೇನಿಯಸ್ ಆಗಿ ಮಾತನಾಡ್ತೇವೆ. ಬಹಳ ಒಳ್ಳೆಯದಾಗಿ ಸ್ಪೀಚನ್ನು ಪ್ರೆಸೆಂಟ್ ಮಾಡಿದಿರಿ. ನಿಮ್ಮ ಏನು ನಿಮ್ಮ ಒಂದು ಬಾಡಿ ನೋಡುವಾಗ ಆ ವಾಯ್ಸ್ ಎಲ್ಲಿಂದ ಬರ್ತದೆ ಅಂತೇಳಿ ನಾವು ಗಮನಿಸ್ಕೊಳ್ಬೇಕು. ಇವರು ಹೀಗೆ ಮಾತಾಡ್ತಾರಲ್ವ ಅಂಥೇಳಿ. ಸೊ ನಮ್ಮ ಎನರ್ಜಿ, ನಮ್ಮ ಸ್ಟೆಮಿನಾ ಮತ್ತು ನಮ್ಮ ಸೈಜ್ ಡಸಂಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ಅವರ್ ವಾಯ್ಸ್ ಅಲ್ಲ, ಅದಕ್ಕೇನಿಲ್ಲ. ಸೊ ನಿಮ್ಮಲ್ಲಿ ಅದೆಲ್ಲ ತುಡಿತ ಮಿಡಿತ ಅದೆಲ್ಲ ಇದೆ. ಹೀಗೆ ಸ್ಪಾಂಟೇನಿಯಸ್ ಆಗಿ ನೀವು ಉದ್ದ ಮಾತನಾಡದಿದ್ದರೆ ನಾನು ಡೈರೆಕ್ಟ್ ಸಿಲೆಕ್ಟ್ ಅಂತ ಹೇಳ್ತಿದ್ದೆ. ನಿಮ್ಮನ್ನು ಸದ್ಯಕ್ಕೆ ನಾವು ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ಓಕೆ. ಸೊ ಈ ಸಂಚಿಕೆ ಕೊನೆಯವರೆಗೆ ನೋಡಿ, ಶುಭ ಲಕ್ಷಣ ಇರಬಹುದು. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್ ಅಲ್ವಿನ್ ಸರ್. ಯಶಲ್ ಅವರೇ, ವೆಯ್ಟಿಂಗ್ ಲಿಸ್ಟ್ನಲ್ಲಿದ್ದೀರಿ, ಹೋಪ್ಸನ್ನು ಕಳ್ಕೊಳ್ಳಿಕ್ಕಿಲ್ಲ. ಯಾಕಂದರೆ ವೆಯ್ಟಿಂಗ್ ಲಿಸ್ಟ್ನಲ್ಲಿದ್ದವರು ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ. ಸೊ ಅವರೊಂದು ಸರ್ ಕೇಳಿದರು, ಏನು ನಿಮ್ಮ ವಾಯ್ಸ್ನ ಏನು ಸೀಕ್ರೆಟ್ ಏನು ಅಂತ. ಸೊ ಏನು ಸೀಕ್ರೆಟ್ ಏನು ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಿ? ಓಕೆ. ಎಸ್, ಆಲ್ ದ ಬೆಸ್ಟ್. ಯಾಕಂದರೆ ವೇಟಿಂಗ್ ಲಿಸ್ಟ್ನಲ್ಲಿದ್ದೀರಿ, ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗುವಂಥ ಲಕ್ಷಣಗಳು ತುಂಬ ಇದ್ದಾವೆ. ಎಸ್, ಆಲ್ ದ ಬೆಸ್ಟ್. ಹೋಪ್ ಫಾರ್ so much, sir. ಎಸ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಏಷಲ್ ಅವರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಮುಂದಿನ ಸ್ಪರ್ಧಿ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತಾರಾ ಅಥವಾ ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತಾರಾ ಅನ್ನೋದನ್ನು ನೋಡಬೇಕು. ಅದರ ಜೊತೆಗೆ ಯಾವ ವಿಷಯವನ್ನು ಅವರು ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ಕೂಡ ನಾವುಗಳು ನೋಡಬೇಕು. ಎಸ್, ಮುಂದಿನ ಸ್ಪರ್ಧಿಯನ್ನು ಈ ಸ್ಪರ್ಧಾ ಕಣಕ್ಕೆ ಸ್ವಾಗತಿಸೋಣ, ರೀಶಲ್ ಡಿಮೆಲ್ಲೋ. ಎಸ್, ರೀಶಲ್ ಅವರೇ, ಎಸ್ ಸರ್. ದ್ವಿತೀಯ ಸುತ್ತು ಹೇಗೆ ಸೆಲೆಕ್ಷನ್ ಆದ್ರಿ ಅನ್ನೋದು ಗೊತ್ತಿದೆ. ಸೊ ಅದ್ರ ಜೊತೆಗೆ ಯಾವ ರೀತಿ ಪ್ರಿಪರೇಷನ್ ಆಗಿದೆ? ಪ್ರಿಪ್ರೇಷನ್ ತುಂಬ ಮಾಡಲಿಲ್ಲ, ಈಗ ಪ್ರೀ ಬೋರ್ಡ್ಸ್ ನಡೀತಾ ಉಂಟು. ಓಕೆ. ಮತ್ತು ನನಗೆ ಸ್ಕ್ರಿಪ್ಟ್ ಕೂಡ ಸರ್ ನಿನ್ನೆನೆ ಕೊಟ್ಟದ್ದು, ಹಾಗೆ ಕಲಿತು ಬಂದಿದ್ದೇನೆ. ಓಕೆ. ಭಯ ಇದೆಯಾ? ಅದೇ ಮಿಸ್ ಆದರೆ ಹಾಗೆ ಸ್ವಲ್ಪ ಭಯ ಪಡಬಾರ್ದು. ನಮಗೆ ಏನಾಗ್ತದೆ ಫ್ಲೂಯೆಂಟ್ ಆಗಿ ಮಾತಾಡ್ತಾ ಹೋಗ್ಬೇಕು, ಆಗ ನಾವೊಂದು ಗ್ರಿಪ್ಪಲ್ಲಿ ಮಾತಾಡಲಿಕ್ಕೆ ಸಾಧ್ಯ. ಎಸ್, ಓಕೆ ರೀಶಲ್ ಅವರೇ, ಆಲ್ ದ ಬೆಸ್ಟ್. ಸೊ ಮುಂದಿನ ಸುತ್ತಿಗೆ ಸೆಲೆಕ್ಟ್ ಆಗ್ತೀರಾ, ವೇಟಿಂಗಲ್ಲಿ ಇರ್ತೀರಾ ಅಂತ ನೋಡಬೇಕು. ಅದ್ರ ಜೊತೆಗೆ ಸೆಲೆಕ್ಟ್ ಆಗಬೇಕು ಅಂತಿದ್ರೆ ಕಾನ್ಫಿಡೆನ್ಸ್ನಲ್ಲಿ ಮಾತಾಡಬೇಕು. ಎಸ್ ವೀಕ್ಷಕರೇ, ರೀಶಲ್ ಅವರು ನಮ್ಮ ಭಾರತದ ಯಾವ ಪ್ರಸ್ತುತ ಸಮಸ್ಯೆಯನ್ನು ಇದೀಗ ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನೋಡಬೇಕು, ಬನ್ನಿ. ಭತ್ತದುತ್ಸಾಹದ ಚಿಲುಮೆಗಳಾಗಿ ಬಂಧುರ ಭಾವದಿಂದ ಸದಾಶಯಗಳಿಗೆ ಅನುವು ಮಾಡಿಕೊಡುತ್ತಿರುವ ಪರೀಕ್ಷಕರೇ, ನಿರೀಕ್ಷಕರೇ, ನಾನಿಂದು ಸಾಮಾಜಿಕ ಅಸಮಾನತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಮಾತನಾಡಲು ಇಚ್ಛಿಸುತ್ತೇನೆ. ಭಾರತವು ವಿಶ್ವದ ಅತ್ಯಂತ ಪುರಾತನ ಹಾಗೂ ವೈವಿಧ್ಯಮಯ ನಾಗರಿಕತೆಯ ತೊಟ್ಟಿಲು. ವೇದಗಳು, ಉಪನಿಷತ್ಗಳು, ಬೌದ್ಧ ಜೈನ ತತ್ವಗಳು, ಭಕ್ತಿ ಚಳುವಳಿ ಇವೆಲ್ಲವೂ ಮಾನವೀಯ ಸಮಾನತೆ, ಸಹಬಾಳ್ವೆ ಮತ್ತು ಕರುಣೆಯ ಸಂದೇಶಗಳನ್ನು ಕೊಟ್ಟಿದೆ. ವಸುದೈವ ಕುಟುಂಬಕಂ ಎಂಬ ವಿಶ್ವ ಸಂದೇಶವನ್ನು ಇಡೀ ಜಗತ್ತಿಗೆ ನೀಡಿದ ದೇಶ ನಮ್ಮದು. ಆದರೆ ಈ ಉನ್ನತ ಆದರ್ಶಗಳ ನಡುವೆಯೂ ಭಾರತ ತನ್ನ ಸವಾಲುಗಳ ಸಾಲಿನ ಮುಂಚೂಣಿಯಲ್ಲಿ ಸಾಮಾಜಿಕ ಅಸಮಾನತೆ ಎಂಬ ಗಂಭೀರ ಸಮಸ್ಯೆಯೊಂದನ್ನು ಎದುರಿಸುತ್ತಿದೆ. ಸಾಮಾಜಿಕ ಅಸಮಾನತೆ ಎಂದರೆ ಅದು ಕೇವಲ ಬಡತನವಲ್ಲ, ಅದು ಅವಕಾಶಗಳ ಕೊರತೆ,
ಗೌರವದ ಅಭಾವ, ಶಿಕ್ಷಣ ಮತ್ತು ಆರೋಗ್ಯ ಸೇವೆಗಳಲ್ಲಿನ ವ್ಯತ್ಯಾಸ, ಜಾತಿ ಭೇದ, ಜಾತಿಯಿಂದ ಆಗುವ ಭೇದಗಳು ಮತ್ತು ಇತ್ಯಾದಿ. ಇವತ್ತಿಗೂ ಅದೆಷ್ಟೋ ಮಹಿಳೆಯರು ಮನೆಯ 4 ಗೋಡೆಗಳಲ್ಲಿ ಬಂದಿಯಾಗಿದ್ದಾರೆ. ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಅದೆಷ್ಟೋ ಜನರು ಒಂದು ಹೊತ್ತಿನ ತುತ್ತಿಗೂ ಚಳುವಳಿಸುತ್ತಿದ್ದಾರೆ. ವರ್ಣ ಮತ್ತು ಜಾತಿ ವ್ಯವಸ್ಥೆ ನಿಧಾನಕ್ಕೆ ಶೋಷಣೆಯ ಸಾಧನವಾಗಿ ಬದಲಾಗುತ್ತಿದೆ. ಶಿಕ್ಷಣ, ಉದ್ಯೋಗ, ಗೌರವ ಕೆಲವರಿಗೆ ಮಾತ್ರ ಸೀಮಿತವಾಗಿದೆ. Can I start from beginning? ಅಲ್ಲ, ಇದು 2ನೇ ಸುತ್ತು. ಮೊದಲ ಸುತ್ತಿನಲ್ಲಿ 2ನೇ ಸುತ್ತಿನಲ್ಲಿ ಅವಕಾಶ ಕೊಡ್ಬೋದಿತ್ತು, ಕ್ಯಾನ್ ಐ ಸ್ಟಾರ್ಟ್ ಫ್ರಮ್ ದ ಬಿಗಿನಿಂಗ್ ಅಂತ ಹೇಳಿ. ಭಾಷಣಕ್ಕೆ ನೀವು ಅದನ್ನೆಲ್ಲ 3 ನಿಮಿಷ ಕಂಪ್ಲೀಟ್ ಮಾಡಬೇಕಾಗಿ ಏನಿಲ್ಲ. ಓಕೆ, ಇದರಲ್ಲಿ ನಾವು ಮಾಡಿಕೊಳ್ಬೋದು. ಆರ್ ಯು ಕಾನ್ಫಿಡೆಂಟ್ ದಟ್ ಯು ಕ್ಯಾನ್ ಕಂಪ್ಲೀಟ್ ಇಟ್? I can. And then start. ಭತ್ತದುತ್ಸಾಹದ ಚಿಲುಮೆಗಳಾಗಿ ಬಂಧುರ ಭಾವದಿಂದ ಸದಾಶಯಗಳಿಗೆ ಅನುವು ಮಾಡಿಕೊಡುತ್ತಿರುವ ಪರೀಕ್ಷಕರೇ, ನಿರೀಕ್ಷಕರೇ, ನಾನಿಂದು ಸಾಮಾಜಿಕ ಅಸಮಾನತೆ ಎಂಬ ಶೀರ್ಷಿಕೆಯಡಿಯಲ್ಲಿ ಮಾತನಾಡಲು ಇಚ್ಛಿಸುತ್ತೇನೆ. ಭಾರತವು ಅತ್ಯಂತ ಪುರಾತನ ಹಾಗೂ ವೈವಿಧ್ಯಮಯ ನಾಗರಿಕತೆಯ ತೊಟ್ಟಿಲು. ವೇದಗಳು, ಉಪನಿಷತ್ಗಳು, ಬೌದ್ಧ ಜೈನ ತತ್ವಗಳು, ಭಕ್ತಿ ಚಳವಳಿ ಇವೆಲ್ಲವೂ ಮಾನವೀಯ ಸಮಾನತೆ, ಸಹಬಾಳ್ವೆ ಮತ್ತು ಕರುಣೆಯ ಸಂದೇಶವನ್ನು ತೋರಿದೆ. ವಸುದೈವ ಕುಟುಂಬಕಂ ಎಂಬ ವಿಶ್ವ ಮಾನವ ಸಂದೇಶವನ್ನು ಇಡೀ ಜಗತ್ತಿಗೆ ನೀಡಿದ ದೇಶ ನಮ್ಮದು. ಆದರೆ ಈ ಉನ್ನತ ಆದರ್ಶಗಳ ನಡುವೆಯೂ ಭಾರತವು ತನ್ನ ಸವಾಲುಗಳ ಸಾಲಿನ ಮುಂಚೂಣಿಯಲ್ಲಿ ಸಾಮಾಜಿಕ ಅಸಮಾನತೆ ಎಂಬ ಗಂಭೀರ ಸಮಸ್ಯೆಯನ್ನು ಎದುರಿಸುತ್ತಿದೆ. ಸಾಮಾಜಿಕ ಅಸಮಾನತೆ ಎಂದರೆ ಅದು ಕೇವಲ ಬಡತನವಲ್ಲ, ಅದು ಅವಕಾಶಗಳ ಕೊರತೆ, ಗೌರವದ ಅಭಾವ, ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ನಡೆಯುತ್ತಿರುವ ಭೇದಗಳು, ಜಾತಿ ಭೇದ, ಜಾತಿಯಿಂದ ಆಗುವ ಅನ್ಯಾಯಗಳು ಮತ್ತು ಧ್ವನಿ ಇಲ್ಲದವರ ನೋವಿನ ಕೂಗು. ಇವತ್ತಿಗೂ ಅದೆಷ್ಟೋ ಮಹಿಳೆಯರು ಮನೆಯ 4 ಗೋಡೆಗಳ ಮಧ್ಯೆ ಬಂದಿಯಾಗಿದ್ದಾರೆ. ಅದೆಷ್ಟೋ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ದುರ್ಬಲರು, ದೀನರು ಹೊತ್ತಿನ ತುತ್ತಿಗೂ ಚಳವಳಿಸುತ್ತಿದ್ದಾರೆ. ವರ್ಣ ಮತ್ತು ಜಾತಿ ಸ್ಥಾಪನೆ ಇಂದು ತೇಜಸ್, ಇಂದು ರೇಷಲ್ ಅವರೇ, ಏನಾಯಿತು? ಅದೇ ನಿನ್ನೆ ನನಗೆ ಸ್ಕ್ರಿಪ್ಟ್ ಕೊಟ್ಟಿದ್ದು, ಹಾಗೆ ನಿನ್ನೆ ಫುಲ್ ಮಧ್ಯಾಹ್ನದಿಂದ ಇವತ್ತು ಬೆಳಿಗ್ಗೆವರೆಗೆ ಪ್ರಾಕ್ಟೀಸ್ ಮಾಡಿ. ಓಕೆ, ಏನು ಟೆನ್ಷನ್ ಮಾಡಬೇಡಿ, ಜಡ್ಜಸ್ ಏನು ಹೇಳ್ತಾರೆ ಕೇಳುವ. ಎಸ್, ಸೊ ಅಲ್ವಿನ್ ತಂತಿ ಸರ್. ಎಸ್, ಇದು 2ನೇ ಸರಿ ಹೇಳೋದು ನೀವು, ನಿನ್ನೆ ಸ್ಕ್ರಿಪ್ಟ್ ಕೊಟ್ಟರು ಅಂತ. ದೇಶದಲ್ಲಿ ಏನು ಸಮಸ್ಯೆನೇ ಇಲ್ವಾ ರಿಷಲ್? ಇದೆ. ನೀವು ಸಿಲೆಕ್ಟ್ ಮಾಡೋದಾದರೆ ಯಾವ ಸಮಸ್ಯೆ ಬಗ್ಗೆ ಮಾತನಾಡ್ತಿದ್ರಿ? ನನಗೆ ಫಸ್ಟ್ ಇದು ಎಜುಕೇಷನಲ್ ಬಗ್ಗೆ ಹೇಳಲಿಕ್ಕಿತ್ತು. ಎಜುಕೇಷನಲ್ಲಿ ಎಂಥ ಸಮಸ್ಯೆ ಇದೆ ದೇಶದಲ್ಲಿ? ಅಂದರೆ ಇವಾಗ ಇದು ಬೈ ಹಾರ್ಟ್ ಮಾಡೋದಕ್ಕಿಂತ ನಾವು ಕಾನ್ಸೆಪ್ಟನ್ನು ಎಷ್ಟು ಅನಲೈಸ್ ಮಾಡ್ತೇವೆ ಅದಕ್ಕೆ ತುಂಬ ನಮಗೆ ಅಂತ ಇಂಪಾರ್ಟೆನ್ಸ್ ಕೊಡಬೇಕು. ಅದೇ ಭಾಷಣದಲ್ಲಿ ನೀವು ಮಾಡಬೇಕಿತ್ತಲ್ಲ. ಸರಿ, ಈಗ ನಿಮಗೆ 2 ಸರಿ ಅವಕಾಶ ಕೊಟ್ಟೆ ನಾನು.
ಹೌದು. ಹಾಗೆ ಕೊಡಲಿಕ್ಕೂ ಇಲ್ಲ. ಈಗ ನನ್ನ ಮೇಲಿನವ್ರು ನನ್ನ ಬಂದು ಕುತ್ತಿಗೆ ಇಡ್ತಾರೆ, ಹೇಗೆ ಕೊಟ್ರಿ ಅಂತ ಹೇಳಿ. ಸಾರಿ ಸರ್. ಈಗ ಇಲ್ಲೇ ಟೆಸ್ಟ್ ಮಾಡ್ತೇನೆ ನಾನು. ಆಯ್ತು. ನಿಮಗೆ ಎಜುಕೇಷನ್ ಬಗ್ಗೆ ಮಾತಾಡಲಿಕ್ಕಿತ್ತು ಅಲ್ವಾ? ವೆರಿ ಗುಡ್. ತೇಜಸ್ನವರ ಹಿಂದಿನಿಂದ ಒಂದು ಟೇಬಲ್ ಕಾಣುತ್ತೆ ನಿಮಗೆ. ಹೌದು. ಸರಿ ಗಮನಿಸಿ, ಒಂದು 60 ಸೆಕೆಂಡ್ ಮಾತನಾಡಿ ಅಷ್ಟೇ. ಏನೆಲ್ಲ ಇದೆ ಒಬ್ಸರ್ವ್ ಮಾಡಿ, 60 ಸೆಕೆಂಡ್ ಮಾತನಾಡಿ. ಅವಿನಾಶ್ ಸರ್ ಸೆಲೆಕ್ಟ್ ಮಾಡಲಿಕ್ಕೂ ಕೂಡ ಇದ್ದಾರೆ. ಆಯಿತಾ? ಹಾಂ, ಆಗಲಿಲ್ಲ. ಮೆಮೊರಿ ಟೆಸ್ಟ್ ಅಲ್ಲ, ಯಾವ ಪುಸ್ತಕ ಎಲ್ಲ ಕೇಳೋದಿಲ್ಲ ನಾನು. ಎಸ್ ವೀಕ್ಷಕರೇ, ನಮ್ಮ ತೀರ್ಪುಗಾರರು ರೀಶಲ್ ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. 60 ಸೆಕೆಂಡ್ನಲ್ಲಿ ಯಾವ ರೀತಿಯಲ್ಲಿ ಅವರು ಅದನ್ನು ಪ್ರಸ್ತುತಪಡಿಸ್ತಾರೆ, ಅದರ ಜೊತೆಗೆ ಏನೆಲ್ಲ ವಿಷಯಗಳನ್ನು ಅವರು ಒಬ್ಸರ್ವ್ ಮಾಡಿದ್ರು. ಸೊ ಒಂದು ಚಾಲೆಂಜ್ ಇದೆ ರೀಶಲ್ ಅವರೇ. ಆಲ್ ದ ಬೆಸ್ಟ್. 60 ಸೆಕೆಂಡ್ಸ್ ಟೈಮ್ ಇದೆ. ಸೊ I am here to speak about the educational system of India. India is a developing country. Students are the main assets and the future generations of the country. The main tool by which students can reach into glorious height is a book, and education is the main instrument by which they can shape their future. But as I observe, today's educational system is not satisfactory. In many parts of India, there are schools. Children go to these schools. There are teachers. But I somewhere feel there is a lot of importance to memorizing concepts rather than rote learning. I feel rote learning is very important as it helps students in their day-to-day life. Practical learning is very important rather than teaching and ಓಕೆ, ಥ್ಯಾಂಕ್ ಯು. ಇಟ್ ವಾಸ್ 68 ಸೆಕೆಂಡ್ಸ್. ಎಸ್ ರೀಶಲ್ ಅವರೇ, ಟಾಸ್ಕಲ್ಲಿ ಪಾಸ್ ಆದ್ರಿ ಅಂತ ಅನಿಸ್ತಾ ಉಂಟಾ, ಹೇಗೆ? ಗೊತ್ತಿಲ್ಲ. ಯಾರ ಹತ್ರ ಫಸ್ಟ್ ಕೇಳಬೇಕು? ಅಲ್ವಿಂದಾಂತಿ ಸರ್. ಓಕೆ, ಅಲ್ವಿಂದಂತಿ ಸರ್, ಹೇಗಿತ್ತು ರೀಶಲ್ ಅವರ ಟಾಸ್ಕ್? ಕನ್ನಡದಲ್ಲೇ ಮಾತಾಡಬೇಕಂತೇಳಿ ಯಾರಾದರೂ ಕಟ್ಟಪ್ಪಣೆ ಕೊಟ್ಟಿದ್ರಾ ರೀಶಲ್? ಹಾಗೇನಿಲ್ಲ, ಮ್ಯಾಮ್ ಹೇಳಿದ್ರು ಕನ್ನಡದಲ್ಲಿ ಮಾತಾಡಿ. ಈಗ ಮ್ಯಾಮ್ ಯಾರು, ಸರ್ ಯಾರು? ಸರ್ ಕೂಡ ನಮ್ಮ ಶಾಲೆಯ ಸರ್, ಮ್ಯಾಮ್ ಕೂಡ ನಮ್ಮ ಶಾಲೆಯ ಮ್ಯಾಮ್. ಸರ್ ಸೋಷಲ್ ಇದ್ದು, ಮ್ಯಾಮ್ ಸಂಸ್ಕೃತ. ಹಾಗೆ ಸಂಸ್ಕೃತ ಸ್ಟೂಡೆಂಟಾ? ಹೌದು. ಓ, ವೆರಿ ಗುಡ್. 6th ಇಂದ ಸಂಸ್ಕೃತ, ಕನ್ನಡ ಇಲ್ಲ. ಯಾಕಂದ್ರೆ ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತೆ ಅಂತೇಳಿ ಯಾರು ಹೇಳಿಕೊಟ್ಟಿದ್ದಾರೆ. ಸಂಸ್ಕೃತ ಇಸ್ ಅ ಸ್ಕೋರಿಂಗ್ ಸಬ್ಜೆಕ್ಟ್, ಹೌದಾ ಅಲ್ವಾ? ಹೌದು. ತೊಂದರೆ ಇಲ್ಲ. ಎಲ್ಲ ಲಾಭ ಹುಡುಕೊಂಡೇ ಹೋಗೋದು ನಾವು. ಸರಿ, ಈಗ ಕನ್ನಡದಲ್ಲಿ ಮಾತಾಡಬೇಕಂತ ಇಲ್ಲಿ ಯಾವ್ದಾದ್ರು ಕಟ್ಟಪ್ಪಣೆ ಕೊಟ್ಟಿದ್ದಾರಾ? ಇಂಗ್ಲೀಷ್ನಲ್ಲಿ ಮಾತಾಡ್ಬೋದಿತ್ತಲ್ಲ? ಹೌದು. ಯು ಆರ್ ಫ್ರೀ ಟು ಸ್ಪೀಕ್ ಇನ್ ಎನಿ ಲ್ಯಾಂಗ್ವೇಜಸ್. ನಾವು ಇಲ್ಲಿ ಇರುವುದು ನಿಮ್ಮ ಮಾತಿನ ಕೌಶಲ್ಯ, ಸ್ಕಿಲ್ ಆಫ್ ಟಾಕಿಂಗ್, ಅದು ಮಾತ್ರ ಜಡ್ಜ್ ಮಾಡಲಿಕ್ಕೆ ವಿನಾ ನಿಮ್ಮನ್ನು ಜಡ್ಜ್ ಮಾಡಲಿಕ್ಕಿರುವಂಥದ್ದಲ್ಲ. ಎರಡೂ ವಿಷಯಗಳಲ್ಲಿ ಅದು ಅವರು ಕೊಟ್ಟದ್ದು ಅಂದರೆ ಸರಿನ ಸಮಸ್ಯೆ ಆಯ್ತು, ಅದು ಸೋಷಲ್ ಸರಿನ ಸಮಸ್ಯೆ ಆಯಿತು, ಅದು ನಿನ್ನ ಸಮಸ್ಯೆ ಆಗಲಿಲ್ಲ. ಸೊ ನಿಂದು ಏನು ಸಮಸ್ಯೆ ಇದೆ ಅದನ್ನೇ ಅವರಿಗೆ ಕೊಟ್ಟು 4 ಸೆಂಟೆನ್ಸ್ ಮಾಡಲಿಕ್ಕೆ ಅಂತ ಹೇಳಿದರೆ ಆಗ್ಬೋದಿತ್ತು. ಈಗ ನೀವು ಇಷ್ಟು ರೌಂಡಿಗೆ ಬಂದ ಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡೆಂಟ್ ಆಗಬಾರ್ದು. ಸೋಷಲ್ ಸಬ್ಜೆಕ್ಟ್ ಉಂಟಲ್ಲ ನಿಮಗೆ? ಹೌದು. ಸೊ ಹೌ ವಿಲ್ ಇಲಾಬ್ರೇಟ್ ದ 4 mark question? First I'll give some introduction and definition of what is asked. Then I'll write about the what question is asked. Like you will make your own sentences, right? Yeah, that's Do you right. remember your ma'am's notes or sir's notes? You will make your own answers, no? Yeah. You will make your own sentences, right? Yes. Some sentences will be repeated, right? Yeah. In between your own stories will come, right? Yes. Yeah. Then you will get 3.5, 4 out of 4, right? Yes. That is what speech. ಯಾರು ಕೂತ್ಕೊಂಡವರಲ್ಲಿ ಎಲ್ಲ ಕೂಲಂಕುಷವಾಗಿ ಗಮನಿಸುವುದಿಲ್ಲ. ಸ್ಟಾರ್ಟಿಂಗ್ ನೋಡ್ತಾರೆ, ಎಂಡ್ ನೋಡ್ತಾರೆ, ನಡುವೆ ನಿಮ್ಮದೇ ಹಾಕಬಹುದು ನೀವು. ಓಕೆ, ನಿಮ್ಮಲ್ಲಿ ಎಲ್ಲ ಚಾಕುಚಕ್ಯತೆ ಇದೆ. ಸೊ ನೀವು ಸ್ವಲ್ಪ ಪ್ರಯತ್ನ ಪಡಬೇಕು. ಎಸ್ ಅಲ್ವಿಂದಂತಿ ಸರ್, ಥ್ಯಾಂಕ್ ಯು. ಎಸ್ ಅವಿನಾಶ್ ಸರ್, ಏನು ಹೇಳ್ತೀರಿ? ಹಲೋ ರೀಶಲ್. ಹಾಯ್ ಸರ್. ಒಂದು ನೀವು ಮೈಕ್ ಹಿಡಿಯೋ ರೀತಿ ತುಂಬ ಚೆನ್ನಾಗಿದೆ, ಹಾಗೆ ಹಿಡಿಬೇಕು ಮೈಕ್. ಓಕೆ, ಮತ್ತು ನಿಮ್ಮ ವಾಯ್ಸ್ ಚೆನ್ನಾಗಿದೆ. ಇನ್ನೊಂದು 2-3 ವರ್ಷ ಕಳೆದ್ರೆ ನಿಮ್ಮ ವಾಯ್ಸ್ ಇನ್ನೂ ಚೆನ್ನಾಗಾಗ್ತದೆ. ನೀವು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡಿದ್ರಿ, ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಮಾತಾಡಿದ್ದೀರಿ ನೀವು.
ನೀವು ನೋಡಿ, ಬೇಕಿದ್ರೆ ಅಬ್ಸರ್ವ್ ಮಾಡಿ, ನಿಮ್ಮ ಭಾಷೆ ಮತ್ತು ಆ ಪದಗಳ ಪ್ರಯೋಗ ಮತ್ತು ಆ ಸ್ಪಷ್ಟತೆ ಎಲ್ಲವೂ ನಿಮ್ಮ ಭಾಷೆಯಲ್ಲಿತ್ತು. ಓಕೆ, ಸ್ವಲ್ಪ ಸ್ಟಿಫ್ ಆಗಿ ನಿಲ್ಲಿ, ಸ್ವಲ್ಪ ಸ್ಟಿಫ್ ಆಗಿ, ಎಸ್, ಹಾಗೆ ನಿಲ್ಲಬೇಕು. ಓಕೆ, ಮುಖದಲ್ಲೊಂದು ಸ್ಮೈಲ್ ಇರಬೇಕು. ಮತ್ತು ಈ ವಯಸ್ಸಿನಲ್ಲಿ ಈ ಥರ ಆಗೋದು ಸಹಜ. ಅದು ಅಂದರೆ ನಮಗೆ ಸ್ಕೂಲಲ್ಲಿ ಎಲ್ಲ ಪಾಠಗಳನ್ನು ಮಾತ್ರ ಹೇಳಿಕೊಟ್ಟಿರ್ತಾರೆ ರೀಶಲ್. ಈ ಥರದ್ದೆಲ್ಲ, ಈ ಸ್ಕಿಲ್ಸ್ಗಳೆಲ್ಲ ಈ ಅಷ್ಟೊಂದು ತುಂಬ ಡೀಪಾಗಿ ಹೇಳಿಕೊಟ್ಟಿರೋದಿಲ್ಲ. ಬಟ್ ನಿಮ್ಮಲ್ಲಿ ಆ ಸ್ಕಿಲ್ ಇದೆ ಅನ್ನೋದು ಫಸ್ಟ್ ನಿಮಗೆ ಅವೇರ್ ಬರಬೇಕು. ದ್ಯಾಟ್ ಯು ಕ್ಯಾನ್ ಬಿ ಎ ಗುಡ್ ಸ್ಪೀಕರ್. ದೇವರು ನನಗೆ ಆ ಒಂದು ಪ್ರತಿಭೆಯನ್ನು ಕೊಟ್ಟಿದ್ದಾನೆ ಅಂತ ನೀವು ಫಸ್ಟ್ ಅವೇರ್ನೆಸ್ ನೀವು ತಂದ್ಕೊಳ್ಳಿ. ಆಮೇಲೆ ನೀವೆಷ್ಟು ಓದ್ತೀರಾ ಅಷ್ಟು ಚೆನ್ನಾಗಿ ಮಾತಾಡ್ತೀರಾ. ಆಯಿತಾ? ನೀವು ಸಂಸ್ಕೃತ ತಗೊಂಡಿದ್ದೀರಾ ಅಂತ ಕೇಳಿ ಭಾರಿ ಸಂತೋಷ ಆಯಿತು. ನೀವು ಆಮೇಲೆ ಅಲ್ವಿಂದ್ ದಾಂತಿ ಸರ್ ಜೊತೆ ಮಾತಾಡ್ಬೇಕಾದ್ರೆ ಸಖತ್ ಕಾನ್ಫಿಡೆನ್ಸ್ ಇತ್ತು ನಿಮಗೆ. ಒಬ್ಬರೇ ಸ್ಪೀಚ್ ಅಂದರೆ ಮೈಕಲ್ಲಿ ಒಬ್ಬರೇ ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅಲ್ಲ, ಸ್ವಲ್ಪ ಜರ್ಕ್ಸ್ ಬರ್ತಿತ್ತಲ್ಲ. ದ್ಯಾಟ್ ಈಸ್ ಐ ಥಿಂಕ್ ಮೇನ್ಲಿ ಬಿಕಾಸ್ ಆಫ್ ಈ ನೀವು ಬಾಯ್ಪಾಠ ಮಾಡಿದ್ರಾ? ಹೌದು, ನಿನ್ನೆ ಫುಲ್ ಅದೇ ಮಾಡಿದ್ದು. ಓಕೆ, ಈಗ ನೀವು ನಿನ್ನೆ ಅಂತ 2-3 ಸಲ ಹೇಳಿದ್ರಿ ಅಲ್ಲ ಸಿಸ್ಟರ್. ಇದು ಏನಂತಂದರೆ, ಈ ಥರದ ಚಾಲೆಂಜಸ್ ನಿಮಗೆ ಬಂದೇ ಬರ್ತದೆ. ನಾಳೆ ನೀವೊಬ್ಬ ಒಳ್ಳೆ ನಿರೂಪಕಿ ಆಗ್ತೀರಾ ಅಂತ ಇಟ್ಕೊಳ್ಳಿ. ಓಕೆ, ನೀವೊಬ್ಬ ಒಳ್ಳೆ ನಿರೂಪಕಿ ಆದಾಗ ನಿಮಗೆ ತುಂಬ ಚಾಲೆಂಜಸ್ ಬರ್ತದೆ. ಮಿನಿಟಿಗೆ ಚಾಲೆಂಜಸ್ ಬರ್ತದೆ ನಿಮಗೆ. ಮಿನಿಟಿಗೆ ಅಲ್ಲಿ ಚೇಂಜ್ ಆಗ್ತದೆ. ಅದು ನೀವು ಚೇಂಜಸನ್ನು ನೀವು ಆ್ಯಕ್ಸೆಪ್ಟ್ ಮಾಡಬೇಕು ಮತ್ತು ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಬೇಕು. ನೀವು ಈಗ ಹೇಳಿದ್ರಿ ನಾನು ಚೇಂಜ್ ಮಾಡಲ್ಲ, ನನ್ನ ಹತ್ರ ಇದಾಗಲ್ಲ ಅಂತ ಹೇಳಲಿಕ್ಕಿಲ್ಲ. ಸೊ ಚಾಲೆಂಜಸ್ ಕಮ್ ಎನಿ ಡೇ, ಎನಿ ಟೈಮ್, ಎನಿ ಮೂಮೆಂಟ್, ಎನಿ ಮಿನಿಟ್. ಯು ಹ್ಯಾವ್ ಟು ಆ್ಯಕ್ಸೆಪ್ಟ್ ಇಟ್. ಓಕೆನಾ? ಬಟ್ ನೀವು ಚೆನ್ನಾಗಿ ಮಾತಾಡಬೇಕು. ಇವತ್ತಿಂದ 3 to 6 months ಟೈಮ್ ತೊಗೋಬೇಕು. ಏನೇನೆಲ್ಲ ಫ್ಲಾಸ್ ನಂದು ಅಂತ ನೀವು ಪಟ್ಟಿ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿ. ಚೆನ್ನಾಗಿ ಓದಿ, ಚೆನ್ನಾಗಿ ಮಾತಾಡಿ, ಕನ್ನಡದಲ್ಲೂ ಚೆನ್ನಾಗಿ ಮಾತಾಡಿ. ಓಕೆ ಸರ್, ಆಲ್ ದಿ ಬೆಸ್ಟ್. ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಅವಿನಾಶ್ ಸರ್. ಎಸ್ ರೀಶಲ್ ಅವರೇ, ಏನು ಅನ್ನಿಸ್ತಾ ಇದೆ? ಸೆಲೆಕ್ಟ್ ಆಗ್ತೀರಾ, ವೇಟಿಂಗ್ ಲಿಸ್ಟ್ನಲ್ಲಿ ಇರ್ತೀರಾ, ಏನು ಅನ್ನಿಸ್ತಾ ಇದೆ? ಗೊತ್ತಿಲ್ಲ. ಸೊ ಕೇಳುವ ಹಾಗಾದರೆ ತೀರ್ಪುಗಾರರ ಹತ್ರ. ಆಯ್ತು. ಎಸ್ ಅಲ್ವಿನ್ ಸರ್, ಹೇಗೆ ವೇಟಿಂಗ್ ರೀಶಲ್, ಲಿಸ್ಟ್? ನೀವು ಸಿಂಗರ್ ಆಗ್ತೀರಾ, ಸ್ಪೀಕರ್ ಆಗ್ತೀರಾ? ನನಗೆ ಆಂಕರ್ ಆಗಬೇಕಂತ ಆಸೆ. ವೆರಿ ಗುಡ್. ದೈಜು ವರ್ಲ್ಡ್ಗೆ ಸರಿ. ಸದ್ಯಕ್ಕೆ ನಿಮಗೆ ವೇಟಿಂಗ್ ಲಿಸ್ಟ್ನಲ್ಲಿ ಇಡ್ತೇವೆ. ಸೊ ಹೀಗೆ ನಗುತ್ತಾ ಇರಿ, ಕಾನ್ಫಿಡೆಂಟ್ ಆಗಿರಿ. ಯಾವ ಭಾಷೆಯಲ್ಲಿ ಕೂಡ ಮಾತನಾಡಿ, ಹೇಗೆ ಬೇಕಾದರೂ ಮಾತನಾಡಿ, ನಗುವಾಗ ಮಾತ್ರ 2 ಡಿಂಪಲ್ ಹಾಗೇ ಉಳಿಸ್ಕೊಳ್ಳಿ. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು. ಎಸ್ ರೀಶಲ್ ಅವರೇ, ಏನು ಅನ್ನಿಸ್ತಾ ಇದೆ? ವೇಟಿಂಗ್ ಲಿಸ್ಟಿಂದ ಸೆಲೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತಿದ್ಯಾ? ಹೇಗೆ? ಗೊತ್ತಿಲ್ಲ, ಏನು ಕೇಳಿದ್ರು ಗೊತ್ತಿಲ್ಲ. ಸೊ ಆ್ಯಂಕರ್ ಆಗಬೇಕು ಅನ್ನೋಂಥ ಕನಸಿದೆ. ಆಲ್ ದ ಬೆಸ್ಟ್. ಅದೇ ರೀತಿ ನಿಮ್ಮ ವೇಟಿಂಗ್ ಲಿಸ್ಟ್ನಲ್ಲಿ ಇದ್ದೀರಿ, ಅದಕ್ಕೂ ಕೂಡ ಆಲ್ ದ ಬೆಸ್ಟ್. ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದೀಗ ರೀಶಲ್ ಅವರು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ನಮ್ಮ ಮೊದಲ ಸಂಚಿಕೆಯ ಕೊನೆಯ ಸ್ಪರ್ಧೆಯನ್ನು ಇದೀಗ ಸ್ವಾಗತಿಸುವಂಥ ಸಮಯ. ಈ ಸ್ಪರ್ಧಾ ಕಣಕ್ಕೆ ಇದೀಗ ನಿಮ್ಮ ಮುಂದೆ ಸಾನ್ವಿ ಶಾಸ್ತ್ರಿ. ಎಸ್ ಸಾನ್ವಿ ಅವರೇ, ಪ್ರಿಪರೇಷನ್ ಎಲ್ಲ ಹೇಗಿದೆ ದ್ವಿತೀಯ ಸುತ್ತಿಗೆ? ಓಕೆ, ಭಾರತದ ಪ್ರಸ್ತುತ ಸಮಸ್ಯೆಯಲ್ಲಿ ಯಾವ ಸಮಸ್ಯೆಯನ್ನು ಇವತ್ತು ಪ್ರಸ್ತುತಪಡಿಸ್ತೀರಿ? ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರ. ಓಕೆ, ಸೊ ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಿ, ಏನು ಕೂಡ ಡೌಟ್ಸ್ ಇಲ್ಲ. ಓಕೆ, ತೀರ್ಪುಗಾರರನ್ನು ಎದುರಿಸಲಿಕ್ಕೆ ತಯಾರಿದ್ದೀರಿ ಹಾಗಾದ್ರೆ? ಎಸ್ ಹಾಗಾದ್ರೆ ವೀಕ್ಷಕರೇ, ಸಾನ್ವಿ ಶಾಸ್ತ್ರಿ ಅವರು ಇವತ್ತಿನ ಸಂಚಿಕೆಯಲ್ಲಿ ಅವರ ಪ್ರಸ್ತುತಿಯನ್ನು ನಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕಿದ್ದಾರೆ. ಬನ್ನಿ ಹಾಗಾದ್ರೆ ಸಾನ್ವಿ ಶಾಸ್ತ್ರಿ ಅವರ ಮಾತುಗಳನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಾನ್ವಿ ಶಾಸ್ತ್ರಿ. ನಾನು ಈ ದಿನ ಭಾರತದಲ್ಲಿ ಮಹಿಳೆಯರ ಮೇಲೆ ಆಗುತ್ತಿರುವ ಅತ್ಯಾಚಾರದ ಕುರಿತು ಮಾತನಾಡಲಿದ್ದೇನೆ. ಅತ್ಯಾಚಾರ ಈ ಪದ ಕೇಳಲೇ ಅಸಹ್ಯ ಹುಟ್ಟಿಸುತ್ತದೆ. ಇತ್ತೀಚಿನ ದಿನಗಳಲ್ಲಿ ಭಾರತ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. 6 ತಿಂಗಳ ಮಗುವಿನಿಂದ ಮೊದಲುಗೊಂಡು ಹಣ್ಣು ಮುದುಕಿಯರವರೆಗೆ ಹೆಣ್ಣು ಮಕ್ಕಳು ಅತ್ಯಾಚಾರಕ್ಕೆ ಬಲಿಯಾಗುತ್ತಿದ್ದಾರೆ. ದೆಹಲಿಯ ನಿರ್ಭಯಾ ಹತ್ಯೆ ಪ್ರಕರಣ, ಕೋಲ್ಕತ್ತಾದ ವೈದ್ಯೆಯ ಮೇಲೆ ಆಗುತ್ತಿರುವ ಅತ್ಯಾಚಾರ, ಇವೆಲ್ಲವೂ ಎಂಥವರ ಹೃದಯವನ್ನು ಕೂಡ ನಡುಗಿಸುವಂತಿದೆ. ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಚಿಕ್ಕಂದಿನಿಂದಲೂ ವಿವಿಧ ರೀತಿಯ ಉಪದೇಶಗಳನ್ನು ಕೊಡುತ್ತಾರೆ. ಕತ್ತಲಾದ ಮೇಲೆ ಹೊರಗೆ ಹೋಗಬೇಡ, ಒಬ್ಬಳೆ ತಿರುಗಬೇಡ, ಮೈ ತುಂಬ ಬಟ್ಟೆ ಹಾಕಿಕೋ ಎಂದೆಲ್ಲ ಕಟ್ಟುಪಾಡುಗಳನ್ನು ವಿಧಿಸುತ್ತಾರೆ. ನನ್ನ ಅಮ್ಮ ಅಪ್ಪ ಕೂಡ ನನಗೆ ಇದೇ ಮಾತುಗಳನ್ನು ಹೇಳುತ್ತಾರೆ. ಆದರೆ ಗಂಡು ಮಕ್ಕಳು ಏನು ಮಾಡಿದರೂ ನಡೆಯುತ್ತದೆ ಎನ್ನುವ ಧೋರಣೆ ಕೆಲವು ಪೋಷಕರದ್ದು. ದೇಶದಲ್ಲಿ ಅತ್ಯಾಚಾರ ಸಂಖ್ಯೆ ಹೆಚ್ಚಲು ಮೊಬೈಲ್ ಕೂಡ ಕಾರಣವೆನಿಸುತ್ತದೆ. ಏಕೆಂದರೆ ಮೊಬೈಲ್ನಲ್ಲಿ ಕಂಡುಬರುವ ಅಶ್ಲೀಲ ವಿಡಿಯೋಗಳು ಕಾಮುಕರನ್ನು ಮತ್ತಷ್ಟು ಕೆರಳಿಸುತ್ತದೆ ಎಂದು ಅನಿಸುತ್ತದೆ. ನಮ್ಮ ದೇಶದಲ್ಲಿ ಅತ್ಯಾಚಾರಿಗಳಿಗೆ ಶೀಘ್ರ ಶಿಕ್ಷೆ ದೊರೆಯುವುದಿಲ್ಲ. ಎಷ್ಟೋ ಸಲ ಅಪರಾಧಿಗಳು ಕೆಲವೇ ವರ್ಷ ಜೈಲುವಾಸ ಅನುಭವಿಸಿ ಮತ್ತೆ ಸಮಾಜದಲ್ಲಿ ರಾಜಾರೋಷವಾಗಿ ಅಟ್ಟಹಾಸಗೈಯುತ್ತಾರೆ.
ಆದರೆ ಅತ್ಯಾಚಾರಕ್ಕೊಳಗಾದ ಮಹಿಳೆ ಮತ್ತು ಅವಳ ಕುಟುಂಬದವರು ಮಾತ್ರ ಜೀವನವಿಡೀ ಆ ನೋವನ್ನು ಅನುಭವಿಸುತ್ತಾರೆ. ಈ ಅತ್ಯಾಚಾರದ ಭಯದಿಂದ ಎಷ್ಟೋ ಜನ ತಮ್ಮ ಹೆಣ್ಣು ಮಕ್ಕಳನ್ನು ಹೈಯರ್ ಸ್ಟಡೀಸ್ ಅಥವಾ ನೌಕರಿಗೆ ಬೇರೆ ಊರುಗಳಿಗೆ ಕಳಿಸುವುದಿಲ್ಲ. ಈ ನನ್ನ ಅಮ್ಮ ಕೂಡ ನಾನು ಸ್ಕೂಲ್ ಟ್ರಿಪ್ಗೆ ಹೋಗುತ್ತೇನೆಂದಾಗ ಬೇಡ ಮಗ, ಕಾಲ ಕೆಟ್ಟು ಹೋಗಿದೆ ಎಂದಳು. ಆಗ ನನಗೆ ಮೊದಲನೆಯ ಬಾರಿಗೆ ನಾನು ಏಕೆ ಹೆಣ್ಣಾಗಿ ಹುಟ್ಟಿದೆ ಅನಿಸಿತು. ಇದು ಕಹಿ ಸತ್ಯವಾದರೂ ಕಟು ವಾಸ್ತವ. ಮಕ್ಕಳು ಶಾಲೆಗೆ ಹೋಗಿ ಬರುವುದು 10 ನಿಮಿಷ ತಡವಾದರೂ ಕೂಡ ಪೋಷಕರ ಮನದಲ್ಲಿ ಕೆಟ್ಟ ಕೆಟ್ಟ ವಿಚಾರಗಳು ಬರುತ್ತವೆ. ಇದಕ್ಕೆಲ್ಲ ಏನು ಪರಿಹಾರ? ಇರಾಕ್, ಸೌದಿ ಅರೇಬಿಯಾ ಮುಂತಾದ ದೇಶಗಳಲ್ಲಿ ಅತ್ಯಾಚಾರಿಗಳಿಗೆ ಸಾರ್ವಜನಿಕ ಶಿರಶ್ಛೇದ ಮಾಡಿ ಕೊಲ್ಲುತ್ತಾರೆ. ನಮ್ಮ ದೇಶದಲ್ಲೂ ಕೂಡ ಇಂತಹ ಒಂದು ಕಾನೂನು ಬರಬೇಕು. ಅತ್ಯಾಚಾರಿಗಳಿಗೆ ಗಲ್ಲಿಗೇರಿಸಬೇಕು. ಆಗ ಮಾತ್ರ ಇದರ ಸಂಖ್ಯೆ ಕಡಿಮೆಯಾಗುತ್ತದೆ. ಈ ಕಾನೂನು ನಮ್ಮ ದೇಶದಲ್ಲಿ ಬಂದರೆ ಮಾತ್ರ ಹೆಣ್ಣು ಮಕ್ಕಳು ನಿರ್ಭೀತಿಯಿಂದ ಬದುಕಬಹುದು. ಧನ್ಯವಾದಗಳು. ಸಾನ್ವಿ ಅವರೇ, ಸೀರಿಯಸ್ ಆಗಿ ಇರ್ತೀರಾ ತಮಾಷೆ ಆಗಿರ್ತೀರಾ? ಹೇಗೆ? ತಮಾಷೆ ಆಗಿರ್ತೀರಿ. ಭಾಷಣ ಮಾಡುವಾಗ ಸೀರಿಯಸ್ ಆಗಿರ್ತೀರಿ. ಓಕೆ, ಹೇಗಾಯ್ತು ಭಾಷಣ? ಕೇಳುವ ತೀರ್ಪುಗಾರರ ಹತ್ರ. ಎಸ್, ನಮ್ಮ ತೀರ್ಪುಗಾರರ ಹತ್ರ ಕೇಳುವಂಥ ಸಮಯ. ಅವಿನಾಶ್ ಸರ್, ಹೇಗಾಯ್ತು ನಮ್ಮ ಸಾನ್ವಿಯವರ ಮಾತುಗಳು? ಹಾಯ್ ಸಾನ್ವಿ. ಹಾಯ್ ಸರ್. ಓಕೆ, ಒಳ್ಳೆ ಚಂದದ ನಗು, ಹೀಗೆ ನಗು ಇರಬೇಕು. ಅದು ಫಸ್ಟ್ ಒಬ್ಬ ಒಳ್ಳೆ ಸ್ಪೀಕರಿಗೆ ಬೇಕಾಗಿರುವಂಥದ್ದು. ನಾವು ಸ್ವಲ್ಪ ಫೇಲ್ ಆದರೂ ಕೂಡ ನಗ್ತಾ ಇರಬೇಕು. ಆಮೇಲೆ ಈ ಮಾತಿನ ಮಧ್ಯೆ ನಮಗೆಲ್ಲ ಫೇಲ್ ಆದರೆ ಕ್ಷಮಿಸಿ ಅಂತ ಹೇಳಿ ಮತ್ತೆ ಪುನಃ ಸ್ಟಾರ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಈಗ ನಿಮ್ಮ ಪ್ರೆಸೆಂಟೇಷನ್ ವಿಚಾರಕ್ಕೆ ಬಂದರೆ, ನೀವು ನಿಂತ ರೀತಿ ಭಾರಿ ಚೆನ್ನಾಗಿತ್ತು, ಮೈಕ್ ಹಿಡಿದ ರೀತಿ ಚೆನ್ನಾಗಿತ್ತು. ಫಸ್ಟಿಂದ ಎಂಡ್ ತನಕ ನಾನಿದು ಎಂಡ್ ಆಗ್ತದಿದು ಅಂತ ಅಂದ್ಕೊಂಡೆ. ಮಧ್ಯದಲ್ಲಿ ಒಂದು 2 ಸೆಕೆಂಡ್ಸ್ ಒಂದು ಜರ್ಕ್ ಆಯಿತು, ಅಷ್ಟೇ ಇರಲಿ, ತೊಂದರೆ ಇಲ್ಲ. ಅದು ಒಂದು ಹೋಗ್ತಾ ಇರೋ ದಾರಿನಲ್ಲಿ ಸಿಕ್ಕಂಥ ಒಂದು ಹಂಪ್ ಅಂತ ತಿಳಿಯುವ ನಾವು. ಇದು ಎರಡನೇ ವಿಷಯ. ನಿರರ್ಗಳತೆ ಚಂದ ಒಂದೇ ಫ್ಲೋನಲ್ಲಿ ಬಂತು. ಕೆಲವು ಸಾಲುಗಳು ಸ್ಟಾರ್ಟ್ ಆಗಬೇಕಾದ್ರೆ ನಿಮ್ಮ ಆಂಗಿಕ ಅಭಿನಯ ಕೂಡ ಪರ್ಫೆಕ್ಟ್ ಆಗಿತ್ತು. ಅದು ತುಂಬ ಇಷ್ಟ ಆಯಿತು, ಕ್ಯಾಚ್ ಆಗ್ತಿತ್ತು ನೋಡುವಾಗ. ಆಮೇಲೆ ನೀವು ತುಂಬ ಕಾಂಪ್ಲಿಕೇಟೆಡ್ ವರ್ಡ್ಸ್ ಎಲ್ಲ ಬಳಸಲಿಲ್ಲ, ತುಂಬ ಸರಳವಾಗಿತ್ತು. ಸೊ ಯಾವುದೇ ವಿಷಯವನ್ನು ನಾವು ಕಾಂಪ್ಲಿಕೇಶನ್ಸ್ ಮಾಡದೆ ಎಷ್ಟು ಸರಳವಾಗಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಿಮ್ಮ ಮಾತಿನಲ್ಲಿ ನನಗೆ ಕಾಣೋದಕ್ಕೆ ಸಿಕ್ತು. ಅದೊಂದು ಸ್ಮಾಲ್ ಜರ್ಕ್ ಬಿಟ್ಟರೆ ಅದರ್ವೈಸ್ ಒಟ್ಟಾರೆ ಓವರಾಲ್ ನಿಮ್ಮ ಪರ್ಫಾರ್ಮೆನ್ಸ್ ನನಗೆ ಇಷ್ಟ ಆಯಿತು. ನೀವು ಇನ್ನೂ ಇದ್ರ ಮೇಲೆ ಸ್ವಲ್ಪ ವರ್ಕ್ ಮಾಡಬೇಕು, ಇದಕ್ಕಿಂತನೂ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೋದು. ಓಕೆ, ಎಸ್, ಅಲ್ವಿನ್ ದಂತಿ ಸರ್, ನಮ್ಮ ಸಾನ್ವಿ ಶಾಸ್ತ್ರಿ ಅವರ ಮಾತುಗಳು ಹೇಗಿತ್ತು ಸರ್? ಸಾನ್ವಿ, ಈಗ ನೆಗಡ್ತೀರಿ ನೀವು. ಈಗ ನಿಮ್ಮದು ಎಲ್ಲ ಕಣ್ಣಿನಲ್ಲಿ ಒಂದು ಗ್ಲೋ ಇದೆ, ಶೈನ್ ಇದೆ. ಭಾಷಣದಲ್ಲಿ ಅದೊಂದು ಸೀರಿಯಸ್ ಟಾಪಿಕ್ ಅಂತ ಸೀರಿಯಸ್ ಆದದ್ದ? ಹೌದು ಸರ್, ಏಕೆಂದರೆ ನಂಗೆ ಈ ಟಾಪಿಕ್ ಯಾವತ್ತಿನೂ ಇದ್ರ ಬಗ್ಗೆ ಮಾತಾಡಬೇಕಂತ ಅನಿಸ್ತಿದ್ದಿತ್ತು ನನಗೆ. ಯಾಕಂದರೆ ಇದೇ ಒಂದು ಪ್ರಾಬ್ಲಮಿಗೆ ನಮ್ಮ ದೇಶದಲ್ಲಿ ಸರಿಯಾದ ಸೊಲ್ಯೂಷನ್ ಇಲ್ಲ ಸರ್. ಅಂದರೆ ಶಿರಶ್ಛೇದ ಮಾಡಬೇಕು. ಹೌದು, ಅದು ಶಿರಶ್ಛೇದ ಅಂತಲ್ಲ, ಅಟ್ಲೀಸ್ಟ್ ಒಂದು ಸರಿಯಾದ ಗಲ್ಲು ಶಿಕ್ಷೆ. ಹೌದು, ಗಲ್ಲು ಶಿಕ್ಷೆ ಯಾರು ಕೊಡ್ಬೇಕು ಸರ್. ಸರಿ. ಓಕೆ, ಮೊಬೈಲ್ ಕೂಡ ಕಾರಣ. ಯಾಕಂದರೆ ಅದರಲ್ಲಿ ಅಶ್ಲೀಲ ಚಿತ್ರ ಇದೆ. ಅಶ್ಲೀಲ ಚಿತ್ರ ನೋಡಿಯೇ ಆ ಕಲ್ಪನೆಗಳು ಬರಬೇಕಲ್ಲ. ಇಟ್ಸ್ ಇನ್ ಅ ಮೈಂಡ್. ಅತ್ಯಾಚಾರ ಎಂಬುದು ನಮ್ಮ ಮೈಂಡಿನಲ್ಲಿದೆ. ಹುಡುಗರನ್ನು ಬಿಟ್ಟಿಲ್ಲ, ಹುಡುಗಿಯರನ್ನು ಬಿಡು, ಹುಡುಗರನ್ನೂ ಬಿಡಲಿಲ್ಲ. ನೀನು ಹಣ್ಣು ಮುದುಕಿ ಅದೆಲ್ಲ ಹಾಕಿದಿ. ಇದು ಲಿಂಗದ ಮೇಲೆ ಹೊಂದಿಕೊಂಡಿಲ್ಲ, ಅದು ಮಾನಸಿಕ ಸ್ಥಿತಿಯ ಮೇಲೆ ಹೊಂದಿಕೊಂಡಿದೆ. ಭಾಳ ಸೀರಿಯಸ್ ಟಾಪಿಕ್ ಮತ್ತು ರೆಲೆವೆಂಟ್ ಟಾಪಿಕ್. ಬಹಳ ಅರ್ಥಗರ್ಭಿತವಾಗಿ ಅದನ್ನು ಮುಗಿಸಿದೆಯಾ. ಜರ್ಕೆಲ್ಲ ಸಿಲ್ಲಿ, ಅದು ಬಿಡು, ಜರ್ಕೆಲ್ಲ ಬಂದೇ ಬರುತ್ತೆ. ಅದಕ್ಕೆ ಟೆಕ್ನಿಕಲ್ ಫಾಲ್ಟ್ ಆಗೋದಿಲ್ವಾ? ನೀವು ಮಾತನಾಡದಿರುವಾಗ ಮೈಕ್ ಆಫ್ ಆಗೋದಿಲ್ವಾ? ಮತ್ತು ಅದಕ್ಕೆ ಜರ್ಕ್ ಅಂತ ಹೇಳೋದಾ? ಇಲ್ಲಲ್ಲ. ಈಗ ಅತ್ಯಾಚಾರದಂತ ಹೇಳಿದ್ರೆ ಪುರುಷರ ಮೇಲೆ ನಿನಗೆ ಸಿಟ್ಟಿದೆಯಾ? ಇಲ್ಲಲ್ಲ. ಹಾಗಾದ್ರೆ ನೀನು ಸಿಲೆಕ್ಟ್. ಯು ಆರ್ ಸಿಲೆಕ್ಟೆಡ್. ಕಂಗ್ರ್ಯಾಚುಲೇಷನ್ ಸಾನ್ವಿ ಸರ್. ನೀವು ಹೇಗೆ ಶಾಕ್ ಕೊಟ್ರಿ ಅಂದ್ರೆ ಅವರಿಗೆ ಸೆಲೆಕ್ಟ್ ಆದದೇ ಗೊತ್ತಾಗ್ಲಿಲ್ಲ, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ. ಇರುವುದೇ ಹಾಗೆ. ಎಸ್ ಸಾನ್ವಿ, ಕಂಗ್ರ್ಯಾಚುಲೇಷನ್, ಯು ಆರ್ ಸೆಲೆಕ್ಟೆಡ್. ಎಸ್, ಸಾನ್ವಿ ಅವರ ಮುಖದಲ್ಲಿ ಈಗ ಖುಷಿ ಬರ್ತಾ ಇದೆ. ನನಗೆ ಒಂದ್ಸಲ ಹೆದರಿಕೆ ಆಯ್ತು ಸಾನ್ವಿ ಅವರ ಹತ್ರ ಮಾತಾಡಲಿಕ್ಕೆ. ಸೀರಿಯಸ್ ಅಲ್ಲೇ ಮಾತಾಡ್ತಾ ಇದ್ರು, ಸೊ ತಮಾಷೆಗಷ್ಟೇ. ಎಸ್ ಸರ್, ಸೆಲೆಕ್ಟ್ ಆಗಿದ್ದೀರಿ. ಸೊ ಮುಂದಿನ ಸುತ್ತಿಗೆ ಪ್ರಿಪರೇಷನ್ ಅಂತೂ ಖಂಡಿತವಾಗಿಯೂ ಬೇಕು. ಸೊ ಜಡ್ಜಸ್ ಏನೆಲ್ಲ ಹೇಳಿದ್ರು ಅದನ್ನೆಲ್ಲವನ್ನ ಕೇಳಿದ್ರಿ. ಸೊ ಮುಂದಿನ ಸುತ್ತಿಗೆ ಆಲ್ ದ ಬೆಸ್ಟ್ ಆ್ಯಂಡ್ ಹಾಗೆಯೇ ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಎಸ್.
ಎಸ್ ವೀಕ್ಷಕರೇ, ಮೊದಲ ಸುತ್ತಿನ 4 ಸ್ಪರ್ಧಿಗಳಲ್ಲಿ 2 ಸ್ಪರ್ಧಿಗಳು ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಗೊಂಡಿದ್ದಾರೆ. 2 ಸ್ಪರ್ಧಿಗಳು ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ, ಅವರು ಇನ್ನೂ ಕೂಡ ಕಾಯ್ತಾ ಇದ್ದಾರೆ. ಯಾರೆಲ್ಲ ಮುಂದಿನ ಸುತ್ತಿಗೆ ಆಯ್ಕೆ ಆಗ್ತಾರೆ, ಅದರ ಜೊತೆಗೆ ಏನೆಲ್ಲ ವಿಷಯಗಳು ಇನ್ನೂ ಕೂಡ ಬರುತ್ತೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಬೇಕಾಗಿದೆ. ಅದರ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ತೀರ್ಪುಗಾರರಾಗಿ ಸಹಕರಿಸಿದಂತಹ ಅವಿನಾಶ್ ಕಾಮತ್ ಸರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಸಮಯ. ಅವಿನಾಶ್ ಕಾಮತ್ ಸರ್, ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು ತೇಜಸ್. ಹಾಗೆಯೇ ನಮ್ಮ ಮಹಾಗುರುಗಳು ಪ್ರಾರಂಭದಿಂದ ಇಲ್ಲಿಯವರೆಗೆ ಎಲ್ಲ ಮಕ್ಕಳ ಸರಿತಪ್ಪುಗಳನ್ನು ತಿದ್ದುತ್ತಾ ಬಂದವರು. ಅದರ ಜೊತೆಗೆ ಎಲ್ಲ ಮಕ್ಕಳ ವಾಕ್ಚಾತುರ್ಯವನ್ನು ನೋಡುತ್ತಾ ತೀರ್ಪುಗಾರರಾಗಿ ಸಹಕರಿಸಿದ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರ್ ತಮಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಆತ್ಮೀಯವಾದಂಥ ಅಭಿನಂದನೆಗಳು. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಇದು ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿಯ ಕಾರ್ಯಕ್ರಮದ ದ್ವಿತೀಯ ಸುತ್ತಿನ ಮೊದಲ ಸಂಚಿಕೆಯಾಗಿತ್ತು. ಬಹಳ ವಿಶೇಷವಾಗಿ ಎಲ್ಲ ಸ್ಪರ್ಧಾಳುಗಳು ನಮ್ಮ ದೇಶದ ಪ್ರಸ್ತುತ ಸಮಸ್ಯೆಯನ್ನು ಅವರ ಒಂದು ವಾಕ್ಚಾತುರ್ಯತೆಯಲ್ಲಿ ಪ್ರಸ್ತುತಪಡಿಸಿದ್ರು. ಅದರ ಜೊತೆಗೆ 2 ನೇರವಾಗಿ ಮುಂದಿನ ಸುತ್ತಿಗೆ ಆಯ್ಕೆಗೊಂಡ್ರೆ 2 ವೇಟಿಂಗ್ ಲಿಸ್ಟ್ನಲ್ಲಿದ್ದಾರೆ. ಇನ್ನೂ ಕೂಡ ನಮ್ಮದು ಹಲವಾರು ಸಂಚಿಕೆಗಳು ಬಾಕಿ ಇದ್ದಾವೆ. ಆ ಸಂಚಿಕೆಗಳಲ್ಲಿ ಯಾರೆಲ್ಲ ಸ್ಪರ್ಧಾಳುಗಳು ಯಾವೆಲ್ಲ ವಿಷಯಗಳನ್ನು ಪ್ರಸ್ತುತಪಡಿಸ್ತಾರೆ ಅನ್ನೋದನ್ನು ನಾವುಗಳೆಲ್ಲರೂ ಕಾದು ನೋಡಲೇಬೇಕಾಗಿದೆ. ಅದರ ಜೊತೆಗೆ ನಮ್ಮ ಪ್ರಾಯೋಜಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುವಂಥ ಸಮಯ. ಇದು ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ ಪ್ರೆಸೆಂಟ್ಸ್ ಅಭಿವ್ಯಕ್ತ ನನ್ನ ಧ್ವನಿ ನನ್ನ ಶಕ್ತಿ, ಕೋ ಸ್ಪಾನ್ಸರ್ಡ್ ಬೈ ಗಿರಿಜಾ ಸರ್ಜಿಕಲ್ಸ್ ಉಡುಪಿ, ಭೀಮಾ ಜ್ಯುವೆಲರ್ಸ್ ಉಡುಪಿ, IMJ ಇನ್ಸ್ಟಿಟ್ಯೂಷನ್ಸ್ ಮೂಡ್ಲಕಟ್ಟೆ ಕುಂದಾಪುರ, ಲೊಂಬಾರ್ಡ್ ಮೆಮೋರಿಯಲ್ ಮಿಷನ್ ಹಾಸ್ಪಿಟಲ್ ಉಡುಪಿ, NN ಡೆವಲಪರ್ಸ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಬ್ರಹ್ಮಾವರ. ಎಸ್ ವೀಕ್ಷಕರೇ, ಇದು ಇಂದಿನ ಅಭಿವ್ಯಕ್ತದ ಸಂಚಿಕೆಗಳು. ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಹಾಗೇನೆ ನಿರಂತರ ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಡೈಜುವಲ್ 24/7. Equipped with state-of-the-art facilities for academics and extracurricular activities, MAHE is home to more than 33,000 students from over 67 different nations with a vibrant campus life. ನೂರು ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಕರಾವಳಿಯಾದ್ಯಂತ ಜನತೆಗೆ ನಿರಂತರ ಗುಣಮಟ್ಟದ ಸೇವೆ ನೀಡುತ್ತಿರುವ ಹೆಸರಾಂತ ಸಂಸ್ಥೆ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. ನಮ್ಮಲ್ಲಿ 5 ಫಂಕ್ಷನ್ ICU ಕಾಟ್ ವಿತ್ ಎಲೆಕ್ಟ್ರಿಕ್ ಕಂಟ್ರೋಲ್ ಡಿವೈಸ್, ಪವರ್ ಆಪರೇಟೆಡ್ ಆಟೋಮ್ಯಾಟಿಕ್ ವೀಲ್ ಚೇರ್ಸ್, orthotic products, walking aids, oxygen concentrator, commode foldable chairs, folding walkers, hospital backrest cot with mattresses, reclined folding wheelchairs with side cushion and headrest, adult diapers ಮತ್ತು ಎಲ್ಲಾ ತರಹದ ಔಷಧಿಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್. Having been conferred the status of an institution of eminence, MAHE has its eyes firmly set on the road ahead. MAHE constantly strives at creating opportunities of a lifetime for its students, thereby helping pave a clear path towards fulfilling their dreams. Welcome to Lombard Memorial Group of Institutions, Udupi, a trusted name in healthcare education. Our colleges, Lombard Memorial College of Paramedical and Allied Health Sciences, offering BSc Medical Laboratory Technology, Diploma Medical Laboratory Technology, Diploma Operation Theater and Anesthesia Technology, Diploma Medical Imaging Technology. For admission details, contact 8867782987, 99022433642. Your future in healthcare starts here.
ನಾನ್ ಬಿಸಿ ಇದೆ ಮಾರಾಯ, ನೀನ್ ಕರೆದಿದ್ದಕ್ಕೆ ಬಂದಿದ್ದು. ಎಂತ ಪಂಪು ಸಹ ಗೊತ್ತಾಗೋದಿಲ್ಲ. 5 ನಿಮಿಷ ಆಡಿದ 5 ನಿಮಿಷ ಆದ್ರೂ ಇರೋದಿಲ್ಲ. ತೋಟ ಗದ್ದೆಗೆ ನೀರ್ ಬಿಡ್ಬೇಕಲ್ಲ. ಅದಕ್ಕೆಂತ ಟೆನ್ಷನ್ ಪಡೋದು, ನಾನಿಲ್ವೇನಾ? ನೀನಿದ್ದಿ, ಈಗ ರಿಪೇರಿ ಮಾಡಿದ್ ಮತ್ತೆ ಹಾಳಾಗ್ಲಿಕ್ಕಿಲ್ಲಲ್ಲ. ನೀರ್ ಬರ್ತಾ ಉಂಟು. ಪಂಪ್ ರಿಪೇರಿ ಆಯ್ತಾ? ನಾನೇ ಸರಿ ಮಾಡಿದ್ದಪ್ಪ. ನೀನ್? ಹೌದು, ಏನಿಲ್ಲ, ಕೆಪಾಸಿಟರ್ ಹಾಳಾಗಿತ್ತಾ, ಹಳೆ ಪಂಪಿಂದ ತಗೊಂಬಂದು ಹಾಕ್ದೆ ಅಷ್ಟೇ. Innovation can come from anywhere and anyone. To all the curious innovators and future leaders, you are welcome to IMJ. Your journey begins here. Your success continues everywhere.